ಒಂದ್ ಒಳ್ಳೆ ಪ್ರೈಸ್ ಕೊಟ್ಟು ಸರ್. ಇದು ಬಂದು 5,15,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 5,15,000. 5,15,000 ರೂಪಾಯಿ ಚಾಲೆಂಜಿಂಗ್ ಪ್ರೈಸ್ ಸರ್. ಅದೇ ಇದೇ ಗಾಡಿ ಬಜಾರ್ ಅಲ್ಲಿ 5,60,000 70,000 ಹೇಳ್ತಾರೆ. ಹೌದು. 5,15,000 ರೂಪಾಯಿ ಡೈರೆಕ್ಟ್ ಡೀಲರ್ ಪ್ರೈಸ್ ಕೊಡ್ತಿದ್ದಾರೆ. ಖಂಡಿತ ಯಾಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 5,15,000 ರೂಪಾಯಿ ಕೊಟ್ಬಿಡೋಣ. ಇದು ಬಂದು ಬರೀ 22,000 ರನ್ ಆಗಿದೆ. ಬರೀ 22,000. 22,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋ ಸಿಗುತ್ತೆ ನಿಮ್ಗೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 1,20,000 ರೂಪಾಯಿ ಕೊಟ್ಬಿಡೋಣ ಸರ್. 1,20,000. 1,20,000 ರೂಪಾಯಿ ಕೊಟ್ಟು ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಸರ್. ಇದು ಬಂದು ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಸರ್ ಬರೀ 2 ಲಕ್ಷಕ್ಕೆ. ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸರ್ ಇದು ಕಸ್ಟಮರ್ ಬಂದು 3,75,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಬರೀ 3,75,000 ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಆ ತುದಿಯಿಂದ ಮತ್ತೆ ಈ ಕಡೆ ಒಳಗಡೆ ಕಾರ್ಸ್ ಇದೆ, ಮತ್ತೆ ಈ ಕಡೆ ಎಷ್ಟೊಂದು ಕಾರ್ಸ್ ಇದೆ. ಹತ್ತತ್ರ ನಿಮ್ಗೆ 60 ಕಾರ್ ಬರುತ್ತೆ. ಇದು ಪಾರ್ಟ್ 1 ಪಾರ್ಟ್ 2 ಆಗಿ ಕಂಪಲ್ಸರಿ ಆಗಿ ಬರುತ್ತೆ ಅಂತ ಅನಿಸ್ತೈತೆ ಸರ್. ಏನ್ ಹೇಳಿದ್ದು ಪ್ರೈಸ್ ಸರ್? 3,75,000 ರೂಪಾಯಿ ಕೊಟ್ಟು 3,75,000 ಫೈನಲ್. 19 ಮಾಡಲು ಸಿಂಗಲ್ ಓನರ್ ಆಪಲ್ ಶೇಪ್ ಗಾಡಿ. ಇದು ಗಾಡಿ ತುಂಬಾನೇ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒರಿಜಿನಲ್ ಬೆಂಗಳೂರು ವೆಹಿಕಲ್ ಸರ್. ಓಕೆ. ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ಬೆಂಗಳೂರು ಆಲ್ಫಾ. ಇದು ಬೇರೆದಲ್ಲ, ನಮ್ ಕರ್ನಾಟಕದ ಗಾಡಿ ಇದು. ಬೇರೆ ಸ್ಟೇಟ್ ಇಂದಲ್ಲ, ನಮ್ ಕರ್ನಾಟಕದ ಗಾಳಿ ನೀರು ಎಲ್ಲ ತಗೊಂಡಿರುವಂತ ಗಾಡಿ ಇದು. ಒಳ್ಳೆ ಗಾಡಿ ಕರ್ನಾಟಕದ. ಗಾಡಿ ತುಂಬಾ ಚೆನ್ನಾಗಿದೆ. ಆಮೇಲೆ ಕಮಿಷನ್ ಏನು ಇರಲ್ಲ ಗಾಡಿಗೆ. ಆಮೇಲೆ ಈ ಗಾಡಿ ತಗೊಂಡ್ರೆ ಒಂದು ಗಿಡ ಫ್ರೀ ಕೊಡ್ತೀವಿ ಸರ್. ಒಂದ್ ಗಿಡ ಅದನ್ನ ತಾವು ದಯವಿಟ್ಟು ತಗೊಂಡೋಗಿ ಎಲ್ಲಾರ ನೆಟ್ಬಿಟ್ರೆ ಆರಾಮಾಗಿ ನಾವು ಹುಟ್ಟಿದಕ್ಕೆ ಸಾರ್ಥಕ. ಈ ನಾವು ಪ್ರಕೃತಿ ಕೊಡೋ ಕೊಡುಗೆ ಅದು. ಹೌದಲ್ಲ? ಒಂದು ಗಿಡ ನಾವು ನೆಟ್ಬಿಟ್ರೆ ಮುಂದಿನ ಜನರೇಷನ್ ಗೆ ಅದೊಂದು ಕೊಡೋ ಆಕ್ಸಿಜನ್ ಸರ್. ಹೌದಲ್ಲ? ಸೊ ನಂಗೆ ಇಲ್ಲೊಂದು ಪಾಯಿಂಟ್ ಅರ್ಥ ಆಯ್ತು. ಬರೋವಾಗ ಏನು ತಗೊಂಬರಲ್ಲ, ಏನು ತಗೊಂಡೋಗಲ್ಲ. ನಾವು ಗಿಡ ನೆಟ್ಟಿದ್ರೆ ಅದು 100 ವರ್ಷ ಬದುಕುತ್ತೆ. ಸತ್ಯ ಅಲ್ಲ ಸರ್? ಹೌದು. ನಾವ್ ಈಗ ಎಷ್ಟು ದುಡಿದು ನಾವು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಹುಡ್ದಾರ್ನು ಕಿತ್ ಬಿಸಾಡ್ಬಿಡ್ತಾರೆ. ಹೌದು. ಏನು ತಗೊಂಡೋಗಲ್ಲ, ಗ್ಯಾರಂಟಿ. ನೀವು ಒಂದ್ ಗಿಡ ನೆಟ್ಬಿಟ್ರೆ 100 ವರ್ಷ ಬದುಕುತ್ತೆ. ಆಶೀರ್ವಾದ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮರದ ಕೆಳಗೆ ನಿಂತವರೆಲ್ಲ ಆಶೀರ್ವಾದ ಮಾಡ್ತಾರೆ. ಯಾರೋ ಪುಣ್ಯಾತ್ಮ ಗಿಡ ಹಾಕಿದಾನೆ. ಮತ್ತೆ ನಮ್ಗೆ ನೆಕ್ಸ್ಟ್ ಜನ್ಮದಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಏನಾದ್ರು ಆಗ್ಬೇಕಾದ್ರೆ ಗಿಡ ನೆಟ್ಬೇಕು. ಜನ್ಮ ಅಂತಿದ್ರೆ ಮುಂದಿನ ದಿನಗಳಲ್ಲಿ ಇದ್ರೆ ಆಗು ಹೋಗುಗಳಿದ್ರೆ ದಯವಿಟ್ಟು ಅದರಿಂದ ಆದ್ರೂ ನಾವು ಮುಖ್ಯ ಆಗ್ಬೋದು ಸರ್. ಹೌದಲ್ವ? ನೋಡ್ತಾ ಇರ್ಬೋದು ಈ ತರ ಒಳ್ಳೆ. ಹಾಗೆ ನಮ್ದ್ರಲ್ಲಿ ಇನ್ನೊಂದೇನು ಆಗ್ಲಿ ಅಂತ ಹೇಳ್ಬಿಟ್ಟು ಸರ್, ಒಂದು ಯಾವ್ದೇ ಆಗ್ಲಿ ಒಂದು ಟ್ರಸ್ಟ್ ಇದೆ ಎಜುಕೇಶನ್ ಗೆ, ಬಡ ಮಕ್ಳ ಎಜುಕೇಶನ್ ಗೆ. ಅದಕ್ಕೂ ನೆಕ್ಸ್ಟ್ ಕಾರ್ ಇಂದ ಫಂಡ್ ಹೋಗುತ್ತೆ ಖಂಡಿತ. ನೆಕ್ಸ್ಟ್ ಕಾರ್ ಫಂಡ್ ಎಜುಕೇಶನ್ ಬಡ ಮಕ್ಳು ಯಾರು ಇದ್ರೆ ಸ್ಕಾಲರ್ಶಿಪ್ ಎಜುಕೇಶನ್ ಕೆಲವೊಂದೆಲ್ಲ ಮಾಡಿದೀವಿ ನಾವು. ಹೇಳ್ಕೋಬಾರ್ದು, ಇದೆ ನೆಕ್ಸ್ಟ್. ಆಮೇಲೆ ಕೆಲವೊಂದು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅವರಿಗೂ ಫಂಡ್ ಕೊಡ್ತೀವಿ. ಫಂಡ್ ಹೋಗುತ್ತೆ ಟ್ರಸ್ಟ್ ಇಂದ. ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಬರೀ ದುಡ್ಡೇ ತಗೊಂಡು ಏನ್ ಮಾಡೋದಿದೆ? ಏನು ಪ್ರಯೋಜನ ಇಲ್ಲ. ನಮ್ ಕಾನ್ಸೆಪ್ಟೇ ಹಾಗೆ ಸರ್. ನಾವು ಬದುಕ್ಬೇಕು, ಇನ್ನೊಬ್ರು ಬದುಕಿಸ್ಬೇಕು. ಹೌದು, ಅಷ್ಟೇ ಕಾನ್ಸೆಪ್ಟ್. ಸೊ ಇಲ್ಲಿ ಇನ್ನೂ ಒಂದು ನಮ್ಮೂರ್ ಗಾಡಿ ಇದೆ, ಹೇಳಿ ಸರ್. ನಮ್ಮೂರ್ ಗಾಡಿ ಬೀಟ್ ಸರ್. ಡೀಸೆಲ್ ಸರ್? ಪೆಟ್ರೋಲ್ ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್? ಗಾಡಿ ಬಂದು 78,000 ಓಡಿದೆ. 3ನೇ ಓನರ್, 13 ಮಾಡಲು ಸರ್. ಈ ಗಾಡಿ ಕಸ್ಟಮರ್ ಬಂದು 1,75,000 ಕೊಟ್ಬಿಡ್ತಾರೆ. ಬರೀ 1,70,000. ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾಸ್ಟ್ ಯೂನಿಟ್ 1 ಹತ್ರ ಇದೀವಿ. ಈ ಲೊಕೇಶನ್ ಇಂದ ಸಾಕಷ್ಟು ಸಲ ಬಂದು ವಿಡಿಯೋ ಮಾಡಿದೀವಿ. ಹತ್ತತ್ರ ನಿಮ್ಗೆ ಕಂಪ್ಲೀಟ್ ಆಗಿ 40 ಇಂದ 50 ಕಾರು ಯಾವಾಗ್ಲೇ ಬಂದ್ರು ಸ್ಟಾಕ್ ಸಿಗುತ್ತೆ. ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಯೂನಿಟ್ ಅಲ್ಲಿ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಸಿಗುತ್ತೆ. ಸೊ 100% ಲೋನ್ ಆಗುತ್ತೆ. ಗಾಡಿ ಎಲ್ಲ ನೀವೇ ಆರಾಮಾಗಿ ಬಂದು ಚೆಕ್ ಮಾಡ್ಕೊಂಡು ಟೆಸ್ಟ್ ರೈಡ್ ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಸೊ ಇವನ್ ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಮೂರ್ತಿ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಲೋ ಬಡ್ಜೆಟ್ ಅಲ್ಲಿ ಕಾರ್ ಏನಾದ್ರು ಹುಡ್ಕಂಗಿದ್ರೆ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಯೂನಿಟ್ ಗಿಂತ ಒಳ್ಳೆ ಪ್ಲೇಸ್ ಸಿಗೋದೇ ಇಲ್ಲ ನಿಮ್ಗೆ. ಹತ್ತತ್ರ ಈ ಜಾಗದಲ್ಲಿ ಡೀಲರ್ಸ್ ಗಳೇ ಬಂದ್ಬಿಟ್ಟು ನಿಮ್ಗೆ 5 ಗಾಡಿಗಳು 6 ಗಾಡಿಗಳು ತಗೊಂಡು ಹೋಗಿ ಸೇಲ್ ಮಾಡ್ಕೊಂತ ಇರ್ತಾರೆ. ಆ ತರ ಜಾಗ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಲೋನ್ ಎಲ್ಲ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿಗಳ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಕ್ವಿಡ್ ಇದೆ, i20 ಇದೆ, ಅಂಡ್ ಫೋರ್ಡ್ ಫಿಯೆಸ್ಟೋ, ಮತ್ತೆ ಬೆಲಾನೋ ಡೀಸೆಲ್ ಇದೆ. ಸಾಕಷ್ಟು ಕಾರ್ ಇನ್ನು ಹಿಂಗೆ ನೋಡ್ತಾರೆ, ಒಳ್ಳೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಸರ್. ಸೊ ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 and 1 ನಲ್ಲಿ ಕೂಡ ವಿಡಿಯೋಸ್ ಬರ್ತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಹುಂಡೈ ಇಯಾನೋ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಕಾರ್ ಎಲ್ಲ ಈ ತರ ಇದೆ. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. 4 ಕೂಡ ಸಿಎ ಟೈರ್ಸ್ ಇದೆ. ಇದ್ರಲ್ಲೂ ಕೂಡ ನಿಮ್ಗೆ 2 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಕಂಪ್ಲೀಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಕ್ಕೆ ನಮ್ಮ ಹತ್ರ ಮೂರ್ತಿ ಸರ್ ರೆಡಿ ಇದ್ದಾರೆ. ಸರ್, ಇವತ್ತು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ನಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಒಂದು 75-78 ತನಕ
ಸ್ಟಾಕ್ ಇದಾವೆ 75 78 ಗಂಟೆ ಸ್ಟಾಕ್ ಇದೆಯಾ? 78 ಗಂಟೆ ಪ್ರೆಸೆಂಟ್ ಸ್ಟಾಕ್ ಇದಾವೆ. ಓಕೆ. ಸೊ ಸಾಕಷ್ಟು ಜನ ಎಲ್ಲ 3 ಲಕ್ಷ 4 ಲಕ್ಷ ಒಳಗಡೆನೆ ನೋಡ್ತಿರ್ತಾರೆ, 2 ಲಕ್ಷ ಒಳಗಡೆನೆ ನೋಡ್ತಿರ್ತಾರೆ. ಸರ್ 80,000 ರೂಪಾಯಿಂದನೂ ಕೊಡೋಣ ಸರ್. 80,000 ಸ್ಟಾರ್ಟಿಂಗ್ 80,000ದಿಂದ 7 ಲಕ್ಷದವರೆಗೂ ನಮ್ಮಲ್ಲಿ ಗಾಡಿಗಳಿದೆ. ಫಾರ್ ಎಕ್ಸಾಂಪಲ್ ಸರ್, ಇವಾಗ 3 ಲಕ್ಷ ಒಳಗಡೆ ಎಷ್ಟು ವೆಹಿಕಲ್ಸ್ ಸ್ಟಾಕ್ ಇದೆ ಸರ್? 3 ಲಕ್ಷದೊಳಗಡೆ ಒಂದು 15 ಗಾಡಿ ಕೊಡೋಣ ಸರ್. 15 ಗಾಡಿ ಕೊಡ್ತೀರಾ? 15 ಗಾಡಿ ಕೊಡೋಣ. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 3 ಲಕ್ಷ ಒಳಗಡೆ 15 ಗಾಡಿಗಳು ಸ್ಟಾಕ್ ಇದೆ ಕಂಪ್ಲೀಟ್ ಆಗಿ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2013 ಮಾಡಲು. ಓಕೆ. ಓನರ್ ಸೆಕೆಂಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಯರಾ ಪ್ಲಸ್ ಪೆಟ್ರೋಲ್ ವೇರಿಯಂಟ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ ಇದು ಬಂದು ಬರೀ 22,000 ರನ್ ಆಗಿದೆ. ಬರೀ 22,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋ ಸಿಗುತ್ತೆ ನಿಮ್ಗೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಗಾಡಿ ನಂಬರ್ ಕಾಣಿಸ್ತೈತೆ, ನೀವು ಆರಾಮಾಗಿ ಈ ಗಾಡಿ ನಂಬರ್ ತೋರಿಸ್ಬಿಟ್ರೆ ಸಾಕು, ಇಷ್ಟೇ ಎಲ್ಲ ಕೊಟ್ಬಿಡ್ತಾರೆ ಶೋರೂಮ್. ಖಂಡಿತ ಸಿಗುತ್ತೆ. ಓಡಿರೋದೇ 22,000. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ. ಸರ್ ಇದು ಬಂದು ಫೈನಲ್ ಟು ಫೈನಲ್ ಕಸ್ಟಮರ್ 2,45,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 2,45,000 ಬರೀ 22,000 ಕಿಲೋಮೀಟರ್ ರನ್ ಆಗಿರೋದು. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಬಹುದು. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 2,45,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,45,000. ಹೌದು. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮೇನ್ಲಿ ಪವರ್ ಸ್ಟೇರಿಂಗ್ ಅಂಡ್ ಪವರ್ ವಿಂಡೋ, 2 ಪವರ್ ವಿಂಡೋ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಒಂದು 18-20 ಬರುತ್ತೆ ಸರ್. 18-20 ಮೈಲೇಜ್ ಬರುತ್ತಿದೆ. ಓಕೆ. 2,25,000. 2,45,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 2,45,000 ಫೈನಲ್. ವೈಟ್ ಕಲರ್ ಕ್ವಿಡ್ ಇದೆ ಸರ್. ಇದು ಕ್ವಿಡ್ ಬಂದು 2017 ಮಾಡಲು ಸಿಂಗಲ್ ಓನರ್ RXT ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋ ಬರುತ್ತೆ. ಓಕೆ. ಒಳ್ಳೆ ಸೀಟ್ಸ್ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಒರಿಜಿನಲ್ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಮಾತ್ರ 97,000 ರನ್ ಆಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್ 17 ಮಾಡಲು ಸಿಂಗಲ್ ಓನರ್ 97,000 ರೂಪಾಯಿ 97,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಫೈನಲ್ ಟು ಫೈನಲ್ 2,65,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 2,65,000 ಫೈನಲ್. ಹೌದು. 2,65,000 ರೂಪಾಯಿ ಕೊಟ್ಬಿಡ್ತಾರೆ. ಸೊ ನಿಮ್ಗೆ 2,65,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 17 ಮಾಡಲು ಸಿಂಗಲ್ ಓನರ್ 90,000 ಕಿಲೋಮೀಟರ್ ರನ್ ಆಗಿದೆ. ಸೊ 18 ಆರಾಮಾಗಿ ಮೈಲೇಜ್ ಬರುವಂತ ವೆಹಿಕಲ್. 24 ಮೈಲೇಜ್ ಬರುತ್ತೆ. 24 ಬರುತ್ತೆ. ನ್ಯಾನೋದಲ್ಲಿ ಒಳ್ಳೆ ಮೈಲೇಜ್ ಗಾಡಿ. ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಮೇನ್ಲಿ ಇದು ಸಿಂಗಲ್ ಓನರ್ ವೆಹಿಕಲ್. RXT ವೇರಿಯಂಟ್ ಸಿಂಗಲ್ ಓನರ್ ಅಂಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಏನು ₹1 ಖರ್ಚಿಲ್ಲ ಗಾಡಿಯಲ್ಲಿ. ತಗೊಂಡೋಗಿ ಆರಾಮಾಗಿ ಓಡಿಸ್ಕೊಳ್ಳೋ ವೆಹಿಕಲ್. ಏನಿಲ್ಲ ಸರ್, ಪೆಟ್ರೋಲ್ ಹಾಕ್ಸಿ ಓಡಿಸ್ತಾ ಇರೋದು ಅಷ್ಟೇ ಗಾಡಿ. ಬೇರೆ ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಂಡ್ಬಿಟ್ರೆ ಹೌದೌದು ಗಾಡಿ ಒಳ್ಳೆ ಗಾಡಿ ಸರ್. ಮೇಂಟೆನೆನ್ಸ್ ಕೂಡ ಕಡಿಮೆ. ಹೌದೌದು. ಸೊ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಪಕ್ಕದಲ್ಲೇ ಇಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸರ್. ಇದು ಎಲೆಕ್ಟ್ರಿಕ್ ಗಾಡಿ ಸರ್. ಮಹೇಂದ್ರ ವೆರಿಟೋ ಎಲೆಕ್ಟ್ರಿಕ್ ಗಾಡಿ. ಓಕೆ. ಮಾಡಲ್ ಬಂದು 2018 ಮಾಡಲು ಸಿಂಗಲ್ ಓನರ್. 18 ಮಾಡಲು ಸಿಂಗಲ್ ಓನರ್. 40,000 ಕಿಲೋಮೀಟರ್ ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕೆಲವರು ಆಟೋಮೆಟಿಕ್ ಅಂತಾರೆ. ಹೌದೌದು. ಲೇಡೀಸ್ ಓಡಿಸೋಂತವ್ರಿಗೆ, ಈ ಬರುತ್ತೆ. ವಯಸ್ಸಾಗಿರೋರ್ಗೆ ಅವ್ರಿಗೆಲ್ಲ ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಹೌದು. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸೆಡಾನ್ ಇದು ಬಂದ್ಬಿಟ್ಟು ಸರ್. ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಬರ್ಬೋದು ಸರ್? ಸೊ ಕಂಪನಿ ಸರ್ಟಿಫೈಡ್ ಮೈಲೇಜ್ ಬಂದ್ಬಿಟ್ಟು 110 ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಇದು 90 to 100 ಬಂದೇ ಬರುತ್ತೆ. ಸೊ ಸಾಕಷ್ಟು ಜನ ಎಲ್ಲ ಓಡಿಸಿದ್ದಾರೆ. ಒಂದು 100 to 110 ಬರ್ಬೋದು ಸರ್. ಈ ಹೌದು ಸರ್. ಮಾಡಲು ಬಂದು 2018 ಸಿಂಗಲ್ ಓನರ್. 18 ಸಿಂಗಲ್ ಓನರ್. ಎಷ್ಟು ಆಗಿದೆ ಸರ್? 40,000 ಓಡಿದೆ. 40,000 ಓಡಿದೆ. ಓಕೆ ಸರ್. ಇದು ಬಂದು ಕಸ್ಟಮರ್ 2,95,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಸರ್ ಬರೀ 2,95,000 ರೂಪಾಯಿಗೆ ಎಲೆಕ್ಟ್ರಿಕ್ ಗಾಡಿ. ಒರಿಜಿನಾಲಿಟಿ ಇದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್. ತಗೊಂಡು ಆರಾಮಾಗಿ ಓಡಿಸ್ಕೊಂಡು ಹೋಗುತ್ತೆ. ಬರೀ 2 ಲಕ್ಷ. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, ಒಂದ್ಸರಿ ಸರ್ವಿಸು ಇಲ್ಲ. ಹೌದು. ಬರೀ ಬ್ಯಾಟ್ರಿ ಮಾತ್ರನೇ ಅದು ಇಷ್ಟು ಕಿಲೋಮೀಟರ್ ವ್ಯಾರಂಟಿ ಚಾರ್ಜಿಂಗ್ ಮಾಡ್ಕೊಂಡ್ಬಿಟ್ರೆ ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಗೆ ಸಿಗದೇ ಇಲ್ಲ ಗಾಡಿ.
ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ. ಸರ್ ಇದು i20 ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ i20 ಬಂದು ಇದು 2014 ಸಿಂಗಲ್ ಓನರ್. ಓಕೆ. ಆಸ್ತಾ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್ ಇದು. ಓಕೆ ಓಕೆ. ಅಲ್ಲ ಮ್ಯಾಗ್ನಾ ಅನ್ಸುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್. ಸೊ ಇದು ಸ್ಪೋರ್ಟ್ಸ್ ವೇರಿಯಂಟ್, ಮಿಡಿಲ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಗಾಡಿ ಕೂಡ ಇದು ತುಂಬಾನೇ ಚೆನ್ನಾಗಿದೆ. ಸೊ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್. ಇದು ಎಷ್ಟು ರನ್ ಆಗಿದೆ ಸರ್? ಗಾಡಿ ಬಂದು ಕಿಲೋಮೀಟರ್ ಅಲ್ಲ, ಯಾಕಂದ್ರೆ ಹೇಳಕ್ ಆಗೋದಿಲ್ಲ ನಮ್ಗೆ. ಎಕ್ಸ್ಚೇಂಜ್ ಮೇಲೆ ಬರುತ್ತೆ ಗಾಡಿ. ಕಿಲೋಮೀಟರ್ ಬೇಕಾದ್ರೆ ನೀವು ಕಸ್ಟಮರ್ ಒಂದ್ಸರಿ ಬಂದ್ ಚೆಕ್ ಮಾಡ್ಕೊಂಡು ಓಕೆ ಮಾಡ್ಕೊಂಡು ಒಂದ್ಸರಿ ಚೆಕ್. ಯಾಕಂದ್ರೆ 70 ರಿಂದ 80 ಗಾಡಿಗಳು ಸ್ಟಾಕ್ ಇರೋದ್ರಿಂದ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಕ್ಕಾಗಲ್ಲ. ಎಷ್ಟೇ ಓಡಿರ್ತವೆ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅಂದಾಜಲ್ಲಿ ಹೇಳ್ಬಿಡ್ಬೋದು ಸರ್. ಒಂದು 98 ಚೇಂಜ್ ಓಡಿದೆ ಗಾಡಿ. ಓನರ್ಶಿಪ್ ಏನಾಗಿದೆ ಸರ್? ಸರ್ ಓನರ್ಶಿಪ್ ಸರ್ ಸಿಂಗಲ್ ಓನರ್ ಗಾಡಿ ಒರಿಜಿನಲ್ ಕಾಂಪ್ರಹೆನ್ಸಿವ್ ಇದ್ದೇ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 5,05,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಬರೀ 520. 5,05,000 ಗಾಡಿ ತುಂಬಾನೇ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ನೋಡ್ತಾ ಇರ್ಬೋದು. ಬರೀ 5,05,000 ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಇಲೈಟ್ i20. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಬಡ್ಜೆಟ್ ಅಲ್ಲಿ ಪ್ರೀಮಿಯಂ ವೆಹಿಕಲ್, ಹ್ಯಾಚ್ ಬ್ಯಾಕ್, ರೈರ್ AC ಅಂಡ್ ಚಾರ್ಜಿಂಗ್ ಪೋರ್ಟ್ ಎಲ್ಲ ಬರುತ್ತೆ. ಸೊ ಸ್ಪೋರ್ಟ್ಸ್ BTVT ಇಂಜಿನ್ i20 5,05,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಅದ್ರ ಹಿಂದ್ಗಡೆ ಒಂದು ಡೀಸೆಲ್ ವೆಹಿಕಲ್ ಇದೆ. ಯಾರೋ ಬಲೆನೋಗೆ ಡೀಸೆಲ್ಗೆ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ಡೀಸೆಲ್ ಬೇಕು ಅಂತ ಹೇಳ್ಬಿಟ್ಟು. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2017 ಮಾಡಲು. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ ಡೆಲ್ಟಾ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 17 ಮಾಡಲು ಸಿಂಗಲ್ ಓನರ್. ಸೊ ಇದು ಬಂದ್ಬಿಟ್ಟು ಡೆಲ್ಟಾ ವೇರಿಯಂಟ್ ಸರ್? ಡೆಲ್ಟಾ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ, 17 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾನೇ ಚೆನ್ನಾಗಿದೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒರಿಜಿನಾಲಿಟಿ ಇದೆ ಸರ್ ಗಾಡಿ. 2 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಬಂದು 5,75,000 ರೂಪಾಯಿ ಕೊಟ್ಬಿಡೋಣ ಸರ್. 5,75,000. 5,75,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಕೊಟ್ಬಿಡೋಣ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಅಂದ್ರೆ ಕಾಂಪ್ರಹೆನ್ಸಿವ್ ಇರುತ್ತೆ ಅಂಡ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ 5,75,000 5,75,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ಇಲ್ಲೊಂದು ನ್ಯಾನೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 14 ಮಾಡಲು. ಓಕೆ. 14 ಮಾಡಲು ಸಿಂಗಲ್ ಓನರ್ ಗಾಡಿ, ಸ್ವಲ್ಪ ಜಾಸ್ತಿ ಓಡಿದೆ ಅಷ್ಟು ಬಿಟ್ರೆ ಗಾಡಿ ಕೂಡ ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ AC, ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ ಸರ್. ಇದು ಬಂದು 1,20,000 ರೂಪಾಯಿ ಕೊಟ್ಬಿಡೋಣ ಸರ್. 1,20,000. 1,20,000 ರೂಪಾಯಿ ಕೊಟ್ಬಿಡೋಣ. ನೋಡ್ತಾ ಇರ್ಬೋದು ಬರೀ 1,20,000ಗೆ ನಿಮ್ಗೆ 14 ಮಾಡಲು ಗಾಡಿ ಸಿಗ್ತಾ ಇದೆ. ಸೊ ಇದು ಓನರ್ಶಿಪ್ ಏನಾಗಿದೆ ಸರ್? ಸರ್ ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್, AC ಅಂಡ್ 2 ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸರ್ ಪವರ್ ಸ್ಟೀರಿಂಗ್ ಬರುತ್ತಲ್ಲ? AC, ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ. ಓಕೆ. ಮೈಲೇಜ್ ಕೂಡ ಒಂದು 23-24 ವರೆಗೂ ಮೈಲೇಜ್ ಬರುತ್ತೆ ಸರ್. 24 ಗಂಟೆ ಮೈಲೇಜ್ ಬರುತ್ತೆ. ಇದು ಕೂಡ 2 ವೀಲರ್ ಬಜೆಟ್ ಅಲ್ಲಿ ಹೌದೌದು ಕಸ್ಟಮರ್ ಕೊಟ್ಬಿಡ್ತಾರೆ. ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. 1,20,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಬರೀ 1,20,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇಲ್ಲೊಂದು i10 ಇದೆ. ಸೊ ಇಲ್ಲೊಂದು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಇದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಸರ್ ಇದು ಫಿಯೆಸ್ಟಾ ಕ್ಲಾಸಿಕ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ ಇದು ಬಂದು 88 ಏನೋ ಚೇಂಜ್ ಓಡಿದೆ. ಓಕೆ. ಮಾಡಲ್ ಬಂದು 2010 ಸೆಕೆಂಡ್ ಓನರ್. ಓಕೆ. ಇದು ಟಾಪ್ ಎಂಡ್ ಸರ್? ಇದು ಟಾಪ್ ಎಂಡ್ ಮಾಡಲು ಸರ್. ಟೈಟಾನಿಯಂ ಟೈಟಾನಿಯಂ SXI ಗಾಡಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ AC, 4 ಕೂಡ ಪವರ್ ವಿಂಡೋ ಬರುತ್ತೆ. ಸೊ ಫೋರ್ಡ್ ಕ್ಲಾಸಿಕ್ ಫಿಯೆಸ್ಟಾ ಎಷ್ಟು ಸೂಪರ್ ವೆಹಿಕಲ್ ಅಂದ್ರೆ ಅಷ್ಟು ಸೂಪರ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಒರಿಜಿನಲ್ ಓಡಿಯೋಮೀಟರ್ ಬರೀ 82,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಇದು ಪೆಟ್ರೋಲ್ ವೆಹಿಕಲ್. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಇದು? ಸರ್ ಇದು ಬರುತ್ತೆ 16 ಗಂಟೆ ಬರುತ್ತೆ ಸರ್ ಮೈಲೇಜ್. 16 ಗಂಟೆ ಬರುತ್ತೆ. 17 ಮೈಲೇಜ್. ಅದು ಕೂಡ ಇದು ಬಂದ್ಬಿಟ್ಟು ಸೆಡಾನ್ ವೆಹಿಕಲ್. ನೋಡ್ತಾ ಇರ್ಬೋದು ಎಷ್ಟು ಬಾಡಿ ಲೈನಪ್ ಎಲ್ಲೊಂದು ಸ್ಟ್ರಾಂಗ್ ಚೆನ್ನಾಗಿದೆ ಸರ್. ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು 1.6 ಪೆಟ್ರೋಲ್ ಇಂಜಿನ್ ಡ್ಯೂರಾಟೆಕ್ ಪೆಟ್ರೋಲ್ ವೇರಿಯಂಟ್.
ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾಗ್ ವಿಲ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಪವರ್ And ಒಳ್ಳೆ ಬೂಟ್ ಸ್ಪೇಸ್ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಸರ್. ಇದು ಬಂದು ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಸರ್ ಬರೀ 2 ಲಕ್ಷಕ್ಕೆ, ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಬರೀ 2 lakhs ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಲೋ ಬಡ್ಜೆಟ್ ಅಲ್ಲಿ ಒಂದು ಒಳ್ಳೆ ಕಾರ್ ನ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು ಇಂಡಿಕಾ V10 ಸರ್ ಇದು. ಹೌದು ಸರ್, ಇಂಡಿಕಾ V2. ಓಕೆ. ಮಾಡಲ್ ಬಂದು 2014 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ ಸರ್? ಇದು ಬಂದು ಓಡಿದೆ ಸರ್ 88 ಮೇಲೆ ಓಡಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಹೌದು. ಎಷ್ಟು ಸರ್? ಇದು ಬಂದು ಕಸ್ಟಮರ್ 1,35,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಯಾಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,35,000 ರೂಪಾಯಿ ಕೊಟ್ಬಿಡ್ತಾರೆ. ಬರೀ 1,35,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಇದು ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಪೆಟ್ರೋಲ್ 20 ರಿಂದ 22 ಮೈಲೇಜ್. ಪೆಟ್ರೋಲ್ ವೆಹಿಕಲ್ ಅಲ್ಲ ಇದು? ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಇದು. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಇದು ಪೆಟ್ರೋಲ್ ಅಲ್ಲ ಡೀಸೆಲ್, ಇಂಡಿಕಾ V2 ಡೀಸೆಲ್ ವೆಹಿಕಲ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ. ಸೊ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಬ್ಲೂಟೂತ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 22 ಮೈಲೇಜ್ ಆರಾಮಾಗಿ ಬರುವಂತ ವೆಹಿಕಲ್ ಸರ್. 1,35,000 ರೂಪಾಯಿ ಕೊಟ್ಬಿಡೋಣ ಸರ್. 1,35,000 ಫೈನಲ್. ಹೌದು. ಸೊ ಅದ್ರ ಪಕ್ಕದಲ್ಲೇ ಒಂದು ಶೋಲೆಟ್ ಬೀಟ್ ಇದೆ. ಇದು ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್ ವೇರಿಯಂಟ್. ಮಾಡಲ್ ಬಂದು 2012 ಮಾಡಲು. ಓಕೆ. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ ಸರ್. ಇದು ಬಂದು ಕಸ್ಟಮರ್ ತುಂಬಾ ಕಮ್ಮಿಗೆ ಕೊಡ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಡೀಸೆಲ್ ಗಾಡಿ ಸರ್. ಇದು ಫೈನಲ್ ಟು ಫೈನಲ್ ಬಂದು 1,85,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ ಸರ್ ಕಸ್ಟಮರ್. ವಿತ್ ಇನ್ಸೂರೆನ್ಸ್ 1,85,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ. ವಿತ್ ಇನ್ಸೂರೆನ್ಸ್ ಕಟ್ಟಿ ಕೊಡ್ತಾರೆ ನಿಮ್ಗೆ. ಸೊ ಇದು ಶೆವ್ಲೆಟ್ ಬೀಟ್ ಡೀಸೆಲ್ ನಿಮ್ಗೆ 23-4 ಮೈಲೇಜ್ ಬರುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಂಡ್ AC ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸೊ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಬಡ್ಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಇದಕ್ಕಿಂತ ನಿಮ್ಗೆ ಆಲ್ಮೋಸ್ಟ್ ಗಾಡಿನೇ ಸಿಗಲ್ಲ. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಎಲ್ಲ ಬರುತ್ತೆ. ಸೊ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅದು ಕೂಡ ರೆಡ್ ಕಲರ್, ಪ್ರೀಮಿಯಂ ಕಾಣಿಸುತ್ತೆ ಗಾಡಿ, ಲುಕ್ ಕಾಣಿಸುತ್ತೆ ಸರ್. 1,85,000 ರೂಪಾಯಿ ಕೊಟ್ಬಿಡೋಣ. 185 ಫೈನಲ್. i10 ಗ್ರ್ಯಾಂಡ್ ಡೀಸೆಲ್ ವೆಹಿಕಲ್ ಸರ್? ಸರ್ ಇಲ್ಲ, ಇದು ಪೆಟ್ರೋಲ್ ಗಾಡಿ. i10 ಗ್ರ್ಯಾಂಡ್ ಟಾಪ್ ಅಂಡ್ ಮಾಡಲು. ಓಕೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಓನರ್ಶಿಪ್ ಸರ್? ಸರ್ ಇದು 2013 ಮಾಡಲು, ಸೆಕೆಂಡ್ ಓನರ್. ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. i10 ಕೂಡ ನಿಮ್ಗೆ ಆಲ್ಮೋಸ್ಟ್ 18 ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯಾಗ್ ವೀಲ್, ಟೈರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ಪೈಪರ್, ಡೀಪ್ ಫಾಗರ್ ಎಲ್ಲ ಬರುತ್ತೆ. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಇದು ಆಟೋಮೆಟಿಕ್ ಸರ್. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್. ಓಕೆ ಸರ್. ಇದು ಕಸ್ಟಮರ್ ಬಂದು 3,75,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಬರೀ 3,75,000 ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು 3 lakhs ಟಾಪ್ ಅಂಡ್ ಮಾಡಲು ಆಟೋಮೆಟಿಕ್ ಗಾಡಿ. 3,75,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ, ಅದು ಕೂಡ ಆಟೋಮೆಟಿಕ್ ವೆಹಿಕಲ್. ಹೌದೌದು. ಯಾರೆಲ್ಲ ಆಟೋಮೆಟಿಕ್ ಗೆ ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್. ಸೊ ಆಸ್ಟಾ ಟಾಪ್ ಎಂಡ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. i10 ಗ್ರ್ಯಾಂಡ್. ಸೊ ಇದರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ, ಅಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್, ಆಟೋಮೆಟಿಕ್ ವೆಹಿಕಲ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ₹1 37,000 ಕಿಲೋಮೀಟರ್ ಸರ್. ಬರೀ 37,000. ಬರೀ 37,000 ಕಿಲೋಮೀಟರ್. ಟ್ರ್ಯಾಕ್ 100% ಸಿಗುತ್ತೆ. ಬಟನ್ ಸ್ಟಾರ್ಟ್ ವೆಹಿಕಲ್. ಹೌದು. ಸೊ ಒಂದು ಲಕ್ಕಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಸಿಗುವಂತ ವೆಹಿಕಲ್. ಆಸ್ಟಾ ಆಟೋಮೆಟಿಕ್ ಗಾಡಿ, ಟಾಪ್ ಎಂಡ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ನಿಮ್ಗೆ ಅಲಾಯ್ ವೀಲ್ಸ್, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ, ತುಂಬಾ ಚೆನ್ನಾಗಿದೆ. ಏನ್ ₹1 ಖರ್ಚಿಲ್ಲ ಗಾಡಿ. ಏನು ಖರ್ಚಿಲ್ಲ ಸರ್, ಸಣ್ಣ ಪುಟ್ಟ ಸ್ಕ್ರಾಚಸ್ ಬಂದ್ಬಿಟ್ರೆ. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 3,75,000 ರೂಪಾಯಿ ಕೊಟ್ಟು 3,75,000 ಫೈನಲ್. ಸೊ 85 PS ಸರ್ ಇದು? ಸರ್ ಹೌದು, 85 PS. ಡಸ್ಟರ್ 85 PS. ಓನರ್ಶಿಪ್ ಸರ್? ಸರ್ ಇದು ಬಂದು 2014 ಮಾಡಲು, ಸಿಂಗಲ್ ಓನರ್.
85 PS, ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ, ಆಕ್ಷನ್ ಫ್ರೀ ವೆಹಿಕಲ್, ಒರಿಜಿನಾಲಿಟಿ ಇದೆ, ಒರಿಜಿನಲ್ ಕಲರ್ ಅಲ್ಲಿ ಇದೆ, ಸಿಲ್ವರ್ ಕಲರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಎಷ್ಟೊಂದಾಗಿದೆ ಸರ್? ಸರ್ ಇದು ಬಂದು 92 ಚೇಂಜ್ ಓಡಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಒಳ್ಳೆ ಲೆದರ್ ಸೀಟ್ಸ್, ಒಳ್ಳೆ ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಬಜಾರ್ ಅಲ್ಲಿ ಯಾರು ಕೊಟ್ಟಿರಬಾರ್ದು ಆತರ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಒಂದು ಒಳ್ಳೆ ಪ್ರೈಸ್ ಸರ್ ಇದು ಬಂದು 5,15,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 5,15,000. 5,15,000 ರೂಪಾಯಿ ಚಾಲೆಂಜಿಂಗ್ ಪ್ರೈಸ್ ಸರ್. ಅದೇ ಇದೇ ಗಾಡಿ ಬಜಾರ್ ಅಲ್ಲಿ 5,60,000 70,000 ಹೇಳ್ತಾರೆ. ಹೌದು, 5,15,000 ರೂಪಾಯಿ ಡೈರೆಕ್ಟ್ ಡೀಲರ್ ಪ್ರೈಸ್ ಕೊಡ್ತಿದ್ದಾರೆ. ಖಂಡಿತ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 5,15,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು, 5,15,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ನಿಮ್ಗೆ 85 PS. 85 PS ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಮೈಲೇಜ್ ಗಾಡಿ. ಅಂಡ್ 110 PS ಬಂದ್ಬಿಟ್ಟು ಬೇರೆ ಬರುತ್ತೆ. ಸೊ ಈಗ ಇದು ಕೂಡ ಗಾಡಿಯಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 85 PS ಆದ್ರೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ಹತ್ತತ್ರ ನಿಮ್ಗೆ 18-20 ಬರುತ್ತೆ ಅಲ್ಲ ಸರ್ ಮೈಲೇಜ್? ಸರ್ ಖಂಡಿತ ಬರುತ್ತೆ. 85 PS ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಮೈಲೇಜ್ ಗೋಸ್ಕರ ಅಂತಾನೆ ಈ ಪರ್ಟಿಕ್ಯುಲರ್ ಗಾಡಿನ ತಗೊಂತಾರೆ. ಇವನ್ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಗಾಡಿ ಏನು ಒಂದು ರಿಮಾರ್ಕ್ ಇಲ್ಲ. RXL ಡೀಸೆಲ್ ಗಾಡಿ ಈ ತರ ಎಲ್ಲ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. 5,15,000 ಫೈನಲ್, 5,15,000 ಫೈನಲ್. ಹೌದು ಸರ್. ಸೊ ಇಲ್ಲಿ ಗೆಟ್ಸ್ ಪ್ರೈಮ್ ಇದೆ, GUS. ಯಾವ ಸರ್ ಮಾಡ್ಲು? ಸರ್ ಇದು ಬಂದು ಹೊಂಡಾಯಲ್ಲಿ ಗೆಟ್ಸ್. ಮಾಡಲ್ ಬಂದು 2009 ಮಾಡಲು. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೆನ್ನೆ ರಾತ್ರಿ ಅಷ್ಟೇ ಬಂದಿರೋ ಗಾಡಿ ಇದು ಕೂಡ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ, ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಒರಿಜಿನಾಲಿಟಿ ಇದೆ ಗಾಡಿ, ಆಕ್ಷನ್ ಫ್ರೀ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಹೌದೌದು. ಸೊ ಆಲ್ಮೋಸ್ಟ್ ₹1 ಖರ್ಚಿರಲ್ಲ ಸರ್. ಏನಿಲ್ಲ, ಆರಾಮಾಗೆಲ್ಲ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಆರಾಮಾಗಿ ಓಡಿಸ್ತಾ ಇರ್ಬೋದು ಅಷ್ಟೇ. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಂಡ್ರೆ ಬಿಟ್ರೆ ಬೇರೆ ಇನ್ನೇನು ಕೆಲಸ ಎಲ್ಲ ಒರಿಜಿನಾಲಿಟಿ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದು 1,50,000 ರೂಪಾಯಿ ಕೊಟ್ಬಿಡೋಣ. 1,50,000 ಫೈನಲ್. 1,50,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಈ ಬಜೆಟ್ ಅಲ್ಲಿ ಇಲ್ಲಿ ಪೋಸ್ಟರಿಂಗ್ 4 ಕೂಡ ಪವರ್ ವಿಂಡೋ, AC, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. 1,50,000ಕ್ಕೆ ಫೈನಲ್ ಮಾಡಿ 1,50,000 ರೂಪಾಯಿಗೆ ಕಸ್ಟಮರ್ ಕೊಟ್ಬಿಡ್ತಾರೆ. ಈ ಪ್ರೈಸ್ ನಿಜವಾಗಿ ಬಜಾರ್ ಅಲ್ಲಿ ಈ ರೇಟ್ ಅಲ್ಲಿ ನಿಮಗೆ ಖಂಡಿತ ಸಿಗಲ್ಲ ಸರ್. ಇದು ಗೆರ್ಜೋ ಮೈಲೇಜ್ ಅಲ್ಲಿ ಏನ್ ಬರುತ್ತೆ ಸರ್? ಸರ್ ಇದು ಬರುತ್ತೆ 16-17 ಬರುತ್ತೆ. ಹೌದು. ಸೊ ಬ್ರ್ಯಾಂಡ್ ನ್ಯೂ ಸಿಎ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆಲ್ಮೋಸ್ಟ್ ನಿಮ್ಗೆ 1,50,000 ಗಾಡಿ ಸಿಗದೇ ಇಲ್ಲ ನಿಮ್ಗೆ. ಒರಿಜಿನಾಲಿಟಿ ಇದೆ ಸರ್. ಗಾಡಿ ನೋಡ್ತಾ ಇದ್ರೆ ಎಷ್ಟು ತುಂಬಾ ಚೆನ್ನಾಗಿದೆ ಗಾಡಿ. ಏನು ಮಾಡ್ಸಿಲ್ಲ, ತಗೊಳ್ಳೋದು ಪೆಟ್ರೋಲ್ ಹಾಕಿ ಓಡಿಸ್ತಾರ. ಸೊ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 1,50,000 ಫೈನಲ್. ಹೌದು ಸರ್. ಸೊ ಅದ್ರ ಎದುರುಗಡೆ ಒಂದು ಬ್ರಿಜಾ, ಇದು ಸ್ವಿಫ್ಟ್ ಇದೆ ಸರ್. ಇದು ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್, ಬ್ರ್ಯಾಂಡ್ ನ್ಯೂ ಸರ್. 19 ಮಾಡಲು ಸಿಂಗಲ್ ಓನರ್. 19 ಮಾಡಲು ಸಿಂಗಲ್ ಓನರ್, ಆಪಲ್ ಶೇಪ್ ಗಾಡಿ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್. ಸೊ ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್, ಪವರ್ ಸ್ಟೇರಿಂಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಆಪ್ಷನಲ್ ಸರ್. ಇದೊಂದು 89 ಚೇಂಜ್ ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಗಾಡಿ ಲೈನ್ ಅಪ್ ಮಾತ್ರ ಸೂಪರ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 18 ಮಾಡಲ್ಲ ಸರ್? 19 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 19 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಕಸ್ಟಮರ್ ಬಂದು 6,50,000 ರೂಪಾಯಿ ಕೊಡ್ತಾರೆ ಸರ್. 6,50,000 ಸರ್. ಬಂದ್ರೆ ಹೆಚ್ಚು ಕಡೆ ಮಾಡ್ಕೊಡೋಣ ಸರ್. ಒಂದು 6,40,000 ಕಸ್ಟಮರ್ ಹತ್ರ ಮಾತಾಡ್ಬಿಟ್ಟು ಮಾಡಿಸ್ಕೊಡೋಣ ಸರ್. 640 ಫೈನಲ್. 640 ಮಾಡಿಸ್ಕೊಡೋಣ. ಓಕೆ. ಸೊ ನೋಡ್ತಾ ಇರ್ಬೋದು, 6,40,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು 2019 ಮಾಡಲು ಸಿಂಗಲ್ ಓನರ್, 100% ಶೋರೂಮ್ ಟ್ರ್ಯಾಕ್ ಇರುತ್ತೆ, ಹಿಸ್ಟ್ರಿ ಎಲ್ಲ ಇರುತ್ತೆ. ಹಿಸ್ಟ್ರಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಕಸ್ಟಮರ್ ನಾನು ಹೇಳಿದ್ನಲ್ಲ ಅವಾಗಲೇ, ಎಕ್ಸ್ಚೇಂಜ್ ಬರೋ ಗಾಡಿಗಳು ಸಿಂಗಲ್ ಸಿಂಗಲ್ ಓನರ್ ಗಾಡಿನೇ. ಬಟ್ ಕಸ್ಟಮರ್ ನಮಗೆ ಹೇಳಿದಾಗ ಇದು ಜಿನಿಯನ್ ಕಿಲೋಮೀಟರ್ ಅಂತ ಹೇಳಿದ ಗಾಡಿಗಳಿಗೆ ಮಾತ್ರ ನಾವು ಹೇಳ್ತೀವಿ. ಬೇರೆ ಗಾಡಿಗಳು ನೀವು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಗಿರೋದ್ರಿಂದ ಸಿಂಗಲ್ ಓನರ್ ಇರುತ್ತೆ, ಕಾಂಪ್ರಿಹೆನ್ಸಿವ್ ಕೂಡ ಇರುತ್ತೆ. ಒಂದ್ಸರಿ ಚೆಕ್ ಮಾಡಿ. ಹೌದೌದು. 6,40,000 ಫೈನಲ್. 6,40,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಸರ್. ಅಂಡ್ ಈ ಆಸ್ಟಾ 1.2 ಹೇಳಿ ಸರ್. i10 ಗ್ರ್ಯಾಂಡ್ ಸರ್. ಇದು ಬಂದು i10 ಗ್ರ್ಯಾಂಡ್ ಆಸ್ಟಾ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ಮಾಡಲು.
ಓಕೆ. ಮಾಡಲ್ ಬಂದು 2014 ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ಕೂಡ ಇದು ಬಟನ್ ಸ್ಟಾರ್ಟ್ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಔಟ್ಲುಕ್ ಸ್ವಲ್ಪ ಸರ್ ಏನಿಲ್ಲ, ಡಲ್ ಆಗಿದೆ ಅಷ್ಟೇ ಬಿಟ್ರೆ. ಹೌದೌದು. ಬಂಪರ್ ಏನೊಂದ್ಸಲ ವಾಷಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸಣ್ಣ ಪುಟ್ಟ ಬಿಟ್ರೆ ಒರಿಜಿನಾಲಿಟಿ ಇದೆ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ನಿಮ್ಗೆ ಆರಾಮಾಗಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸರ್ ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ವಾ? ABS ಬರುತ್ತೆ. ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಫೈನಲ್ ಪ್ರೈಸ್ ಒಳ್ಳೆ ಇದು ಬಂದು 3,65,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 3,65,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ. 365 ಫೈನಲ್. ಸೊ ಇಲ್ಲೊಂದು ಬ್ರಿಜಾ VDI ಮಿಡಲ್ ವೇರಿಯಂಟ್ ಹೇಳಿ ಸರ್. ಸರ್ ಇದು ಬಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ. VDI ಆಪ್ಷನಲ್. ಸಿಂಗಲ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? ಟೈರ್ ಕಂಡೀಷನ್ ಕೂಡ ಇನ್ನೂ ಒಂದು 70% ತನಕ ಟೈರ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಇದೆ ಸರ್. ಇದು ಬಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. 6,60,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 6,60,000. 6,60,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ಬ್ರಿಜಾ ನಿಮ್ಗೆ 6,60,000 ಗೆ ಬರೋದೇ ಇಲ್ಲ. 16 ಮಾಡಲು ಸಿಂಗಲ್ ಓನರ್. VDI ಆಪ್ಷನಲ್. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು ಅಂಡ್ ಪವರ್ ಸ್ಟೀರಿಂಗ್, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬ್ರಿಜಾ ನಿಮ್ಗೆ ಡೀಸೆಲ್ ವೆಹಿಕಲ್ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. 2016 ಮಾಡಲಲ್ಲ ಸರ್? 16 ಸಿಂಗಲ್ ಓನರ್ ಗಾಡಿ ಸರ್. ಇದು 6,60,000 ಫೈನಲ್. 6,60,000 ರೂಪಾಯಿ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಖಂಡಿತ. ಸೊ ಬ್ರಿಜಾ ಇದು ಸಾರಿ ಎರ್ಟಿಗಾ ZDI ಹೇಳಿ ಸರ್. ಸರ್ ಎರ್ಟಿಗಾ ಬಂದು 2012 ಮಾಡಲು. ಓನರ್ ಸೆಕೆಂಡ್ ಓನರ್ ಆಗಿದ್ದಾರೆ. ಟಾಪ್ ಅಂಡ್ ಮಾಡಲು ZDI ಟಾಪ್ ಅಂಡ್ ಮಾಡಲು. ಎರ್ಟಿಗಾದಲ್ಲಿ ನೀವೇ ನೋಡ್ತಾ ಇದ್ರೆ ಡಿಮ್ಯಾಂಡ್ ವೆಹಿಕಲ್ ಎರ್ಟಿಗಾ. ಹೌದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಯಾರು ಪಾರ್ಕಿಂಗ್ ಸ್ಟೇರಿಂಗ್ ನಿನ್ನೆ ಅಷ್ಟು ತಂದ್ಬಿಟ್ಟಿದ್ದಾರೆ. ಇದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಸರ್. ಒರಿಜಿನಾಲಿಟಿ ಇದೆ ಗಾಡಿ. ನಾವೇನು ಕಸ್ಟಮರ್ ಏನು ಮಾಡ್ಸಲ್ಲ. ಆಸ್ ಇಟ್ ಈಸ್ ಕಂಡೀಷನ್. ಸಣ್ಣ ಪುಟ್ಟ ಗಾಡಿನಲ್ಲಿ ಸರ್ 5,05,000 ರೂಪಾಯಿ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ಸೊ 5,05,000 ಫೈನಲ್ ಸರ್. ಬರ್ಲಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಕಂಡೀಷನ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಆಯ್ತಾ? ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 5 ಲಕ್ಷ ಕೊಟ್ಬಿಡೋಣ. 5 ಲಕ್ಷಕ್ಕೆ 5 ಲಕ್ಷ ಕೊಟ್ಬಿಡೋಣ. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್. ಸೊ ಎರ್ಟಿಗಾಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಇದರಲ್ಲಿ ರೂಫ್ AC ಬರುತ್ತೆ. ನೋಡ್ತಾ ಇರ್ಬೋದು, ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆರಾಮಾಗಿ ಸೆಕೆಂಡ್ ರೋ ಅಲ್ಲಿ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು 3rd ರೋ. ಸೊ 3rd ರೋ ಅಲ್ಲೂ ಕೂಡ ನಿಮ್ಗೆ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಸರ್. ಬರೀ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಆಸ್ ಇಟ್ ಈಸ್ ಕಂಡೀಷನ್ ತೋರಿಸ್ತಿರೋದು. ಗಾಡಿ ಏನು ಟಚ್ ಅಪ್ ಆಗಿಲ್ಲ, ಆಲ್ಮೋಸ್ಟ್ ಏನು ಆಗಿಲ್ಲ. ಒಳ್ಳೆ ವೆಹಿಕಲ್, ಡೀಸೆಲ್ ವೆಹಿಕಲ್. ಓಮಿನಿ ಇದೆಯಾ, ಈಕೋ ಓಮಿನಿ ಇದೆಯಾ ಅಂತ ಕಸ್ಟಮರ್ ತುಂಬಾ ಕೇಳ್ತಾರೆ. ನೋಡಿ ಸರ್, ಈಕೋ ಬಂದಿದೆ. ಮಾಡಲ್ ಬಂದು 2013 ಸಿಂಗಲ್ ಓನರ್ ಗಾಡಿ. 5 ಸೀಟರ್ ವೆಹಿಕಲ್. 5 ಸೀಟರ್ ವೆಹಿಕಲ್ ಓನ್ಲಿ ಪೆಟ್ರೋಲ್. ಮೇನ್ ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿರ್ಬೋದು ಸರ್ ಇದು? ಸರ್ ಇದು ಬಂದು ಓಡಿರ್ತದೆ ಸರ್, ಒಂದು 90 ಚಿಲ್ಲರೆ ತರ ಓಡಿರ್ತದೆ ಗಾಡಿ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನಮ್ಮಲ್ಲಿ ಏನು ಮಾಡ್ಸಲ್ಲ ಸರ್. ಕಸ್ಟಮರ್ ಏನೋ ಹೇಳಿದ್ರೆ ಮಾತ್ರ ನಾವು ಮಾಡಿಸ್ಕೊಡೋದು. AC ಇದೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಪ್ರೈಸ್ ಕೊಟ್ಬಿಡಿ ಸರ್. ಇದು ಬಂದು ಫೈನಲ್ ಟು ಫೈನಲ್ 2,70,000 ರೂಪಾಯಿ ಕೊಟ್ಬಿಡೋಣ. 270 ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,70,000 ರೂಪಾಯಿ. ಡಿಮ್ಯಾಂಡ್ ವೆಹಿಕಲ್ ಈಕೋ ಅಂತ ಸರ್. ಬರ್ಲಿ ಸರ್, ನಿನ್ನೆ ಅಷ್ಟೇ ಬಂದಿರೋದು ಗಾಡಿ. ಬಂದು ನೋಡಿ ಗಾಡಿ ತಗೊಂಡು ಹೋಗ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಸೊ ಇಲ್ಲೊಂದು Volkswagen Polo ಇದೆ. ಹೇಳಿ ಸರ್. Polo ಇದು 19 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್. ಓಕೆ. ಫ್ರಂಟ್ ಲೈನ್ ಗಾಡಿ, ಪೆಟ್ರೋಲ್ ಗಾಡಿ.
ಗಾಡಿ ತುಂಬಾನೇ ಚೆನ್ನಾಗಿದೆ. ಗಾಡಿ ಇದು 40,000 ರನ್ ಆಗಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಬೇಕಾದ್ರೆ ತೆಗಿಸ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1920 ಮಾಡಲ ಇದು? 1920 ಮಾಡಲ್ಲ. ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಗಾಡಿ. ಕಸ್ಟಮರ್ 6,75,000 ಹೇಳ್ತಾ ಇದಾರೆ ಸರ್. ಒಂದು 6,50,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 6,50,000 ಸಿಂಗಲ್ ಓನರ್ ಗಾಡಿ, ಮಾಡಲ್ 20 ಮಾಡಲ್, 1920. 19 ಮ್ಯಾನುಫ್ಯಾಕ್ಚರ್ಡ್, 20 ರಿಜಿಸ್ಟ್ರೇಷನ್. 20 ರಿಜಿಸ್ಟ್ರೇಷನ್. ಒಳ್ಳೆ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಇದೆ. 2 ಏರ್ ಬ್ಯಾಗ್ ಬರುತ್ತೆ. ಸೊ ಇದ್ರಲ್ಲಿ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದೌದು. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಲ್ಮೋಸ್ಟ್. ಸೊ ಇನ್ನೂ ಒಂದು ಸ್ವಿಫ್ಟ್ ಡೀಸೆಲ್ ಕಾರ್, ಅದು ಕೂಡ ಗ್ರೇ ಕಲರ್, ಸೂಪರ್ ಆಗೈತೆ. ಇನ್ನೂ 10 ವರ್ಷ ಆದ್ರೂ ಕೂಡ ಕಲರ್ ಮಾತ್ರ ಚೇಂಜ್ ಆಗಲ್ಲ, ಹಿಂಗೆ ಇರುತ್ತೆ. ಹೇಳಿ ಸರ್. ಇದು ಬಂದು 2013-14. ಓಕೆ. ಓನರ್ ಬಂದು 3 ಓನರ್ ಆಗಿದ್ದಾರೆ. VD ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಅಲ್ಲಿ ಎಲ್ಲಿ ಶಿಫ್ಟ್ ಅಲ್ಲಿ ಡಿಮ್ಯಾಂಡ್ ಆಗ್ಬಿಟ್ಟದೆ. ಹೌದು. ಇದು ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಇದು ಬಂದು ಕಸ್ಟಮರ್ ಫೈನಲ್ ಟು ಫೈನಲ್ ಬಂದು 3,75,000 ರೂಪಾಯಿ ಕೊಟ್ಬಿಡ್ತಾರೆ. 3,75,000. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಬರೀ 3,75,000 ಡೀಸೆಲ್ ವೆಹಿಕಲ್ ಸಿಗ್ತೈತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸರ್. ಇವು ಎಲ್ಲ 20ರಿಂದ 22 ಮೈಲೇಜ್ ಬರೋಂತ ಗಾಡಿಗಳು. ಹೌದೌದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಲೊಕೇಶನ್ ಗೆ ಬಂದ್ಬಿಟ್ಟು ಈ ಗಾಡಿ ಬೇಕೇ ಬೇಕಂತ ಕುತ್ಕೊಂಡ್ಬಿಟ್ರೆ ಇನ್ನು ಖಂಡಿತ ಅಂದ್ರೆ ನೆಗೆಷಿಯಬಲ್ ಆಗುತ್ತಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಎಲ್ಲ ಡೀಲರ್ ಪ್ರೈಸ್ ಅಲ್ಲೇ ಹೇಳ್ತಾ ಇರೋದು. ಬಜಾರ್ ರೇಟ್ ಹೇಳಕ್ ಹೋದ್ರೆ ಖಂಡಿತ ಹೌದೌದು ಇದಾಗತ್ತೆ. ಹಂಗಾಗಿ ನಾವು ಹೋಲ್ಸೇಲ್ ಪಾಯಿಂಟ್ ಅಂತಂದ್ರೆ ಡೀಸೆಲ್ ಪ್ರೈಸ್ ಅಲ್ಲೇ ನಾನು ಅಮೌಂಟ್ ಡೀಲರ್ ಪ್ರೈಸ್ ಅಲ್ಲೇ ಕೊಡೋಣ ನಮ್ಮಲ್ಲಿ. ಹಂಗಾಗಿ ಅದಕ್ಕಾಗಿನೇ ನಮ್ಮಲ್ಲಿ ಕಸ್ಟಮರ್ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ. ಗಾಡಿಗಳು ಅದೇ ತರ ಸೇಲ್ ಆಗುತ್ತೆ. ಹೌದೌದು ಸರ್. ಏನ್ ಹೇಳಿದ್ರು ಪ್ರೈಸ್? 3,75,000. ಬರ್ಲಿ ಸರ್ ಗಾಡಿ ನೋಡ್ಲಿ. ಕಸ್ಟಮರ್ ನೋಡಿದ್ರೆ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 13-14 ಮಾಡಲು 3,75,000 ಅಂಡ್ ಸ್ವಲ್ಪ ಓನರ್ಶಿಪ್ ಆಗಿದೆ. ಬಟ್ ಆದ್ರೂ ಕೂಡ ಡೀಸೆಲ್ ವೆಹಿಕಲ್ ಚೆನ್ನಾಗಿದೆ ಸರ್. ಪವರ್ ಸ್ಟೇರಿಂಗ್, AC, ಲೆದರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಇದೆ. ಗಾಡಿ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ. ಸೊ ಅದ್ರ ಹಿಂದ್ಗಡೆ ಒಂದು SX4 ಇದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ. SX4 ZXi ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ನಮ್ಮಲ್ಲಿ ಸುಮಾರು ಒಂದು 5ರಿಂದ 6 ಗಾಡಿ ಇದ್ದು. SX4 ಅಲ್ಲಿ ಒಳ್ಳೆ ಸ್ಟಾರ್ಟಿಂಗ್ ಬಂದಾಗ ಒಳ್ಳೆ ಲಕ್ಸುರಿ ಗಾಡಿಗಳೇ ಅಂತ ಹೇಳ್ಬೋದು. ಹೌದೌದು. ಒಳ್ಳೆ VIP-ಗಳು ಯೂಸ್ ಮಾಡ್ತಾರೆ ಅಂತ ವೆಹಿಕಲ್ ಗಳಿವೆಲ್ಲ. ಸೊ ನೋಡ್ತಾ ಇರ್ಬೋದು, ಟಾಪ್ ಎಂಡ್ ಗಾಡಿ. ಇದರಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಟಾಪ್ ಅಂಡ್ VT ಇದು ಪೆಟ್ರೋಲ್ ಸರ್? ಇದು ಸರ್ ಪೆಟ್ರೋಲ್ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸ್ಪೇಷಿಯಸ್ ಆಗಿರುತ್ತೆ ಗಾಡಿ. ಆಲ್ಮೋಸ್ಟ್ ಒಂದ್ಸಲ ಯಾರು SX4 ಗೆ ಅಡಿಟ್ ಆಗ್ಬಿಟ್ರೆ ಬೇರೆ ಕಾರಲ್ಲಿ ಕುತ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಲಕ್ಸುರಿ ಆಗಿರುತ್ತೆ. ಅಂತಾನೆ ಕೇಳ್ಕೊಂಡ್ ಬರ್ತಾರೆ ಸರ್. ಹೌದು ಸರ್. ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ. ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. 10 ಮಾಡಲು. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 2,65,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. 2,65,000. ಸೊ ಬರ್ಲಿ ಸರ್, ಬರ್ಲಿ ಕಸ್ಟಮರ್ ನೋಡ್ಲಿ. ಅವ್ರಿಗೆ ಇಷ್ಟ ಆಗಿ ಏನ ಕೇಳಿದ್ರೆ ಸ್ವಲ್ಪ ಓನರ್ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ಬೋದು. ಓಕೆ ಸರ್. ಫಿಗೋ ಹುಡ್ಕೋರ್ಗೆ ಇಲ್ಲೊಂದು ಫಿಗೋ ಇದೆ. ಟೈಟಾನಿಯಂ, ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಅಂಡ್ ಮಾಡಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. ಏನ್ ನೋಡಂಗಿಲ್ಲ ಸರ್. ಬಂದ್ರೆ ನಿಜವಾಗಿ ಕಸ್ಟಮರ್ ಏನಿಲ್ಲ ತಗೊಂಡೋಗೋದು, ಡೀಸೆಲ್ ಹಾಕ್ಸಿ ಗಾಡಿ ಓಡಿಸೋದು ಕೆಲಸ ಇದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅದು ಕೂಡ ಟೈಟಾನಿಯಂ ಸರ್. ಇದು ಟೈಟಾನಿಯಂ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ ಬರುತ್ತೆ ಸರ್? ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟೈಟಾನಿಯಂ ಗಾಡಿ, ಟಾಪ್ ಎಂಡ್, ಡೀಸೆಲ್, 21-27 ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್. ಫೈನಲ್ ಪ್ರೈಸ್ ಸರ್ ಇದು 12 ಮಾಡಲ್. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಸರ್ 2 ಲಕ್ಷ ಕೊಟ್ಬಿಡ್ತಾರೆ. 2 ಲಕ್ಷಕ್ಕೆ ಫೈನಲ್. 2 ಲಕ್ಷ ಕೊಟ್ಬಿಡೋಣ. ಸೊ ನೋಡ್ತಾ ಇರ್ಬೋದು, 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಫಿಗೋನ. ಗಾಡಿ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗೋಲ್ಡ್ ಆಗಿದೆ. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಹತ್ತತ್ರ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಮಾತ್ರ. ಸೂಪರ್. 24 ಗಂಟೆ ಮೈಲೇಜ್ ಬರುತ್ತೆ. ಈ ಗಾಡಿ 140, 30, 40, 50 ಸ್ಪೀಡ್ ಅಲ್ಲಿ ಕೂಡ ಶೇಕ್ ಆಗಲ್ಲ ಗಾಡಿ.
ಯಾರೋ ಹೇಳಿದಾರೆ ನಂಗೆ, ಅದಕ್ಕೆ ಹೇಳ್ತಿರೋದು. ಸರ್ ಫೋರ್ಡ್ ಒಳ್ಳೆ ಗಾಡಿ ಶೇರ್ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಕಂಪ್ನಿ ಸ್ಟಾಪ್ ಮಾಡಿದಾನೆ ಅನ್ಬಿಟ್ಟು ಸ್ವಲ್ಪ ಕಂಡಮ್ ಸ್ಟ್ರಾಂಗ್ ವೆಹಿಕಲ್, ಒಳ್ಳೆ ವೆಹಿಕಲ್, ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್. ಆಲ್ಮೋಸ್ಟ್ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಖಂಡಿತ. ಸೊ ಇಲ್ಲೊಂದು 85 PS 110 PS ಹೇಳಿ ಸರ್. ಸರ್ ಇದು ಡಸ್ಟರ್, ರೆನಾಲ್ಡ್ ಡಸ್ಟರ್. ಓಕೆ, ಮಾಡಲ್ ಬಂದು 2013 ಸೆಕೆಂಡ್ ಓನರ್, 110 PS. ಓಕೆ, ಟಾಪ್ ಅಂಡ್ ಮಾಡಲ ಸರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದು 95 ಏನೋ ಓಡಿದೆ. 95,000 ಕಿಲೋಮೀಟರ್ ರನ್ ಆಗಿದೆ. RXZ ಡೀಸೆಲ್ ಗಾಡಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಟಾಪ್ ಅಂಡ್ ಮಾಡಲ ಸರ್. ಟಾಪ್ ಅಂಡ್ ಗಾಡಿ, ಒಂದು ಫೈನಲ್ ಪ್ರೈಸ್, ಒಳ್ಳೆ ಪ್ರೈಸ್, ಒಳ್ಳೆ ಡೀಲಿಂಗ್ ಪ್ರೈಸ್ ಕೊಟ್ಬಿಡಿ ಸರ್. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಇದು ಬಂದು 4,80,000 ರೂಪಾಯಿ ಕೊಟ್ಬಿಡ್ತಾರೆ. 480 ಕೊಟ್ಬಿಡ್ತಾರೆ. ಸೊ ಪವರ್ಫುಲ್ ಗಾಡಿ, 110 PS ಒರಿಜಿನಾಲಿಟಿ ಇದೆ, ಒರಿಜಿನಲ್ ಬರುತ್ತೆ. ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ 4,80,000 ರೂಪಾಯಿ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. ನೀವು ಬಜಾರ್ ಅಲ್ಲಿ ವಿಚಾರಿಸ್ಕೊಂಡ್ ತಗೊಳ್ಳಿ ಸರ್. ಹೌದೌದು, ಫೈನಲ್ 4,80,000 ರೂಪಾಯಿ. ಸೊ ಎಲ್ಲ ಕಾರ್ಗಳೇ ಮೇಲೆ ಆಲ್ಮೋಸ್ಟ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಿದ್ದಾರೆ. ಎಲ್ಲ ಡೀಲರ್ ಪ್ರೈಸ್ ಏನಿದೆ ಅದನ್ನೇ ಕೊಡ್ತಿದ್ದಾರೆ. ಈ ಲೊಕೇಶನ್ ಗೆ ಬಂದ್ಬಿಟ್ಟು ಇನ್ನೂ ಒಂದ್ಸಲ ಹೇಳ್ತಾ ಇದೀನಿ, ಡೀಲರ್ ಗಳೇ 7-8 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಜಾಗ. ಒಬ್ರು ಕಸ್ಟಮರ್ ಡೀಲರ್ ಬಂದ್ರು ಅಂತಂದ್ರೆ 2-3 ಪರ್ಚೇಸಿಂಗ್ ಮಾಡ್ಕೊಂಡು ಆರಾಮಾಗಿ ಖಂಡಿತ. ಮತ್ತೆ ಹಿಂದ್ಗಡೆ ಸೊ ಇಲ್ಲೊಂದು ಬ್ರಿಜಾ ಇದೆ. ಇದು ಬ್ರಿಜಾ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಡೀಸೆಲ್ ಗಾಡಿ. ಓಕೆ, ಮಾಡಲ್ ಬಂದು 17 ಸಿಂಗಲ್ ಓನರ್, ZDI ಪ್ಲಸ್, ಟಾಪ್ ಅಂಡ್ ಮಾಡಲ್, ಟಾಪ್ ಅಂಡ್ ಗಾಡಿ, ಡ್ಯುಯಲ್ ಟೋನ್ ಕಲರ್ ಎಲ್ಲ ಬರುತ್ತೆ ನಿಮ್ಗೆ. ಅದು ಕೂಡ ಮೆರೂನ್ ಕಲರ್, ಸೂಪರ್ ಆಗಿದೆ. ಒಳ್ಳೆ ಒಂಥರ ರೋಲ್ಸ್ ರಾಯಲ್ ಲುಕ್ ತರ ಕಾಣಿಸುತ್ತೆ ಸೈಡ್ ಇಂದ. ಆ ತರ ರೇಂಜ್ ಇದೆ, ರೇಂಜ್ ರೋವರ್ ಅಂತಾನೆ ಹೇಳ್ಬೋದು. ಗಾಡಿ ಆ ತರ ಕಾಣಿಸುತ್ತೆ ಗಾಡಿ, ಚೆನ್ನಾಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ AC, ಪವರ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬ್ರಿಜಾ ನಿಮ್ಗೆ ಆಲ್ಮೋಸ್ಟ್ 18+ ಬಂದೇ ಬರುತ್ತೆ ಮೈಲೇಜ್. ಅಂಡ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ವೆಹಿಕಲ್ ಗೆ. ಸರ್ ಇದು ಬಂದು ಫೈನಲ್ ಬಂದು ಕಸ್ಟಮರ್ 6,95,000 ರೂಪಾಯಿ ಕೊಟ್ಬಿಡ್ತಾರೆ. 6,95,000. 6,95,000 ರೂಪಾಯಿಗೆ ಗಾಡಿಗೆ 100% ಲೋನ್ ಆಗುತ್ತೆ. ZDI ಪ್ಲಸ್ ಡೀಸೆಲ್ ಗಾಡಿ. ಓಕೆ, ಸೊ ಇಲ್ಲೊಂದು ರೆನಾಲ್ಟ್ ಇದೆ, ಇನ್ನೊಂದು ಹೇಳಿ ಸರ್. ಸರ್ ರೆನಾಲ್ಟ್ ಕ್ವಿಡ್, ರೆನಾಲ್ಟ್ ಡಸ್ಟರ್ ಮಾಡಲ್ ಬಂದು 17 ಮಾಡಲ್ ಸರ್. 17 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 75,000 ರನ್ ಆಗಿದೆ ಕಿಲೋಮೀಟರ್. ಇದಕ್ಕೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, ಕಸ್ಟಮರ್ ಹೇಳಿದ್ದಾರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, RXT ತುಂಬಾ ಚೆನ್ನಾಗಿದೆ. ಇದು 85 PS, ಒಳ್ಳೆ ಮೈಲೇಜ್ ಗಾಡಿ ಸರ್. ಹೌದು ಸರ್. ಇದು ಬಂದು ಕಸ್ಟಮರ್ 6 ಲಕ್ಷ, ಇದು ಕೂಡ 6,95,000 ರೂಪಾಯಿ ಕೊಟ್ಬಿಡ್ತಾರೆ. 6,90,000 ಗೆ ನಿಮ್ಗೆ 7 ಲಕ್ಷ. ಇದೇ ಗಾಡಿ ಬಜಾರ್ ಅಲ್ಲಿ 7,60,000. 17 ಮ್ಯಾನುಫ್ಯಾಕ್ಚರ್ಡ್, 18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಅದು ಕೂಡ 85 PS, ಒಳ್ಳೆ ಮೈಲೇಜ್ ಬರುತ್ತೆ. ಆಫ್ ರೋಡ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ. ಸೇಫ್ಟಿ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ರೇರ್ ಕೂಡ ನಿಮ್ಗೆ ಸೇಫ್ಟಿ ಆಗಿ ತುಂಬಾ ಚೆನ್ನಾಗಿದೆ. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು 6,95,000 ರೂಪಾಯಿ ಕೊಟ್ಬಿಡ್ತಾರೆ ಫೈನಲ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಹೊಸ ಕಾರ್ ತರನೇ ಕಾಣಿಸ್ತಾ ಇದೆ ಇದು. ಸರ್ ಯಾವ ಸರ್ ಮಾಡ್ಲಿ? ಸರ್ ಇದು ವೆಂಟೋ. ಓಕೆ, ವೆಂಟೋ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಮಾಡಲ್ ಸರ್. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಗ್ ವೀಲ್, ಏರ್ ಬ್ಯಾಗ್, ಒಳ್ಳೆ ಕಂಪನಿ ಸಿಸ್ಟಮ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಮಾಡಲ್ ಬಂದು 11 ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ಬಿಡಿ ಸರ್, ಗಾಡಿ ನೋಡಂಗಿಲ್ಲ, ಬಂಗಾರ ಇದ್ದಂಗಿದೆ. ಪಾಲಿಶ್ ಮಾಡ್ತಾವ್ರ ಗಾಡಿಗೆ. 2011 ಸರ್ ಇದು? 2011 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಗಾಡಿ ವೆಹಿಕಲ್ ಗೆ ರೇಟ್ ಕೋಟ್ ಮಾಡೋಕ್ ಮುಂಚೆ ಗಾಡಿ ನೋಡಿ ಸರ್, ಯಾವ ಟೇಸ್ಟ್ ಅಲ್ಲಿ ಇದೆ ನೋಡಿ ಸರ್. ಹೌದೌದು, ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಸರ್. 3,65,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಬರೀ 3,65,000 ಗೆ ನಿಮ್ಗೆ ಈ ಲಕ್ಸುರಿ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಟಾಪ್ ಅಂಡ್ ಗಾಡಿ, ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಮಾತ್ರ ₹1 ಖರ್ಚಿಲ್ಲ, ಬರೀ ₹1 ಖರ್ಚಿಲ್ಲ. ಕಸ್ಟಮರ್ ಪಾಲಿಶ್ ಹಾಕಕ್ ಬಿಟ್ಟಿದ್ದಾರೆ. ಓಕೆ, ಎಲ್ಲ ಪಾಲಿಶ್ ಹಾಕಿ ರೆಡಿ ಮಾಡಿ ನೀಟಾಗಿ ಸರ್. ಏನು ಮಾಡ್ಸಂಗಿಲ್ಲ ಸರ್,
ಬಂಗಾರ ಇದ್ದಂಗಿದೆ ಗಾಡಿ. 3,65,000 ಕಸ್ಟಮರ್ಗೆ ಹೇಳ್ಬಿಟ್ಟು ಕೊಡ್ಸ್ಬಿಡೋಣ. ಓಕೆ ಸರ್, ಬರೀ 3,65,000 ಫೈನಲ್. ಸೊ ಅದ್ರ ಪಕ್ಕದಲ್ಲೇ ಒಂದು ಇಯಾನ್ ಇದೆ, ಹೇಳಿ ಸರ್. ಸರ್ ಇಯಾನ್ ಯಾರ ಮಾಡಲ್ ಬಂದು 2012 ಮಾಡಲು, ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ಬಂದು ಕಸ್ಟಮರ್ 2,45,000 ಹೇಳ್ತಾ ಇದ್ದಾರೆ ಸರ್. 2,25,000 ಮಾಡಿಸ್ಕೊಡೋಣ ಸರ್. 220 ಫೈನಲ್. 2,25,000 ಮಾಡಿಸ್ಕೊಡೋಣ. 2,25,000 ಅಲ್ಲ, 25,000. ತುಂಬಾ ಚೆನ್ನಾಗಿದೆ ಗಾಡಿ. 25,000 ಫೈನಲ್. ಸೊ 2,70,000 ಹೇಳ್ತಾರೆ. ಹೌದೌದು, ಚಾಲೆಂಜಿಂಗ್ ಪ್ರೈಸ್ ಸರ್. 2,25,000 ಕೊಡ್ಸ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು, ಬರೀ 2,25,000 ಫೈನಲ್. ಸೊ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ. 2 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನು ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಳ್ಳೆ ಕಾರು, ಎರಾ ಪ್ಲಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. 2,25,000 ಫೈನಲ್. ಸೊ ಅದ್ರ ಪಕ್ಕದಲ್ಲೇ ಒಂದು ಸೆಲೆರಿಯೋ VXi ಆಟೋಮೆಟಿಕ್ ಕಾರ್ ಇದೆ, ಹೇಳಿ ಸರ್. ಸರ್ ಇದು ಬಂದು ಸೆಲೆರಿಯೋ ಆಟೋಮೆಟಿಕ್ VXi. ಇದು ಕೂಡ ಗಾಡಿ ನೋಡಿ ಶೋರೂಮ್ ಟೇಸ್ಟ್ ಅಲ್ಲಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಈ ಲೇಡೀಸ್ ಓಡಿಸೋ ಅಂತಾರೆ ಆಟೋಮೆಟಿಕ್ ಅಂತಂದ್ರೆ ಲೇಡೀಸ್ಗೆ ಬಹಳ ಒಳ್ಳೆ ಯೂಸ್ ಆಗುತ್ತೆ. 15 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ 4,25,000 ಹೇಳ್ತಾ ಇದ್ದಾರೆ ಕಸ್ಟಮರ್ ಸರ್. 3,95,000 ಕೊಡ್ಸೋಣ ಸರ್. 3,95,000. 3,95,000 ಒಳ್ಳೆ ಗಾಡಿ ಕಸ್ಟಮರ್ ಹೇಳ್ಬಿಟ್ಟು ಕೊಡ್ಸ್ಬಿಡೋಣ. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಆಟೋ ಗೇರ್ ಶಿಫ್ಟ್, ಅದ್ರಲ್ಲಿ ಲೇಡೀಸ್ ಓಡಿಸೋ ಅಂತವ್ರಿಗೆ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಗಾಡಿಯಲ್ಲಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗ್, ದೊಡ್ಡ ಟಚ್ ಸ್ಕ್ರೀನ್ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಮಾತ್ರ ಈ ತರ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಏನ್ ತಗೊಂಡು ಏನು ಮಾಡ್ಸಂಗಿಲ್ಲ ಸರ್. ಕಸ್ಟಮರ್ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಎಲ್ಲಿ ಬೇಕಾ ಟ್ರಿಪ್ಪಿಗೆ ಸೀದಾ ಹೋಗ್ತಾ ಇರ್ಬೋದು ಗಾಡಿ ಆರಾಮಾಗಿ. ಅಷ್ಟೇ, ಅಷ್ಟು ಚೆನ್ನಾಗಿದೆ. ಒಂದು ಹೋಂಡಾ ಸಿಟಿ ಇದೆ, ಹೇಳಿ ಸರ್. ಹೋಂಡಾ ಸಿಟಿ ಇದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ಮಾಡಲು. ಓಕೆ, ಟಾಪ್ ಅಂಡ್ ಮಾಡಲು. ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಸೆಲೆರಿಯೋ ಏನ್ ಟೇಸ್ಟ್ ಅಲ್ಲಿ ಇದೆಯೋ, ವೆಂಟೋ ಏನ್ ಟೇಸ್ಟ್ ಅಲ್ಲಿ ಇದೆಯೋ, ಸೇಮ್ ಅದೇ ಟೇಸ್ಟ್ ಅಲ್ಲಿ ಇದೆ ಇದು ಗಾಡಿ. ತುಂಬಾ ಚೆನ್ನಾಗಿದೆ. 9 ಮಾಡಲು, ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್ ಇದು ಬಂದು 3,50,000 ಕೊಡ್ತಾರೆ ಕಸ್ಟಮರ್. 3,50,000. ಹೌದೌದು. ಸೊ ಟಾಪ್ ಅಂಡ್ ವೆಹಿಕಲ್ 3,50,000, ಆಟೋಮೆಟಿಕ್, ಅದರಲ್ಲೂ ಕೂಡ ಪೆಟ್ರೋಲ್ ವೆಹಿಕಲ್. ಸೊ ಕಾರ್ ನೋಡ್ತಾ ಇರ್ಬೋದು, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಸೊ ಇದೊಂದು ಲಕ್ಸುರಿ ಸೆಡಾನ್ ಫ್ರಮ್ ಹೋಂಡಾ ಅಂತಾನೆ ಹೇಳ್ಬೋದು. ಬರೀ 3,50,000 ಫೈನಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಜೆನ್ ಎಸ್ಟಿಲೋ ಇದೆ, ಹೇಳಿ ಸರ್. ಸರ್ ಜೆನ್ ಎಸ್ಟಿಲೋ ಮಾಡಲ್ ಬಂದು 2009 ಸಿಂಗಲ್ ಓನರ್ ಗಾಡಿ, LXi. ಓಕೆ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ ಸರ್. ಇದು ಕೂಡ ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾರೆ ಕಸ್ಟಮರ್. ಗಾಡಿ ನೋಡ್ಲಿ, ಸಣ್ಣ ಫ್ಯಾಮಿಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರು ಇದ್ರೆ ಸರ್ 1,65,000 ಕೊಡ್ಸೋಣ ಸರ್. ಸರ್ ಬರೀ 165. 1,65,000 ಸಿಂಗಲ್ ಓನರ್ ಗಾಡಿ. ಸೊ ನೋಡ್ತಾ ಇರ್ಬೋದು, 1,65,000 ಫೈನಲ್. ಅದು ಕೂಡ ಸಿಂಗಲ್ ಓನರ್ ಕಾರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ನೋ ಮೇಂಟೆನೆನ್ಸ್. ಸೊ ಮಾರುತಿ ಸುಜುಕಿ ಸಿಯಾಜ್ ಇದೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಮಾಡಲು, ಸಿಯಾಜ್ ಆಲ್ಫಾ ಟಾಪ್ ಎಂಡ್ ಮಾಡಲು. AC ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್ ಬರುತ್ತೆ, ಮ್ಯಾಗ್ ವೀಲ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಬೆಂಗಳೂರು ವೆಹಿಕಲ್ ಸರ್. ಓಕೆ, ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ಬೆಂಗಳೂರು ಆಲ್ಫಾ ಇದು. ಬೇರೆದಲ್ಲ, ನಮ್ ಕರ್ನಾಟಕದ ಗಾಡಿ ಇದು. ಬೇರೆ ಸ್ಟೇಟ್ ಇಂದ ಇಲ್ಲಿಂದಲ್ಲ, ನಮ್ ಕರ್ನಾಟಕದ ಗಾಳಿ ನೀರು ಎಲ್ಲ ತಗೊಂಡಿರುವಂತ ಗಾಡಿ ಇದು. ಓಕೆ, ಒಳ್ಳೆ ಗಾಡಿ, ಕರ್ನಾಟಕದ. ಸೊ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಇದು ನಮ್ಮೂರ್ ಗಾಡಿ ಸರ್. ನಮ್ ಕರ್ನಾಟಕ ನಮ್ದೇ ಅಲ್ವಾ. ಸೊ ಇದರಲ್ಲಿ ಕೂಡ ನಿಮಗೆ ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್. ಬೇರೆ ಸ್ಟೇಟ್ ಇಂದ ಗಾಡಿ ತಂದು ನಮ್ ಕರ್ನಾಟಕದ ಗಾಳಿನ ಹಾಳು ಮಾಡ್ತಾ ಇದೀವ, ಪೊಲ್ಯೂಷನ್ ಹಾಳು ಮಾಡ್ತಾ ಇದೀವಿ. ಇಲ್ಲ ಕರ್ನಾಟಕದ್ದೇ. ಓಕೆ, ಬೇರೆ ಸ್ಟೇಟ್ ಇಂದ ತಂದು ಯಾಕೆ ಹಾಕ್ಬೇಕು ಸರ್? ಈ ನಮ್ ಕನ್ನಡ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಒಳ್ಳೆ ಪ್ರೈಸ್. ಇದಕ್ಕೆ ಲಾಸ್ಟ್ 6,25,000 ಆಗುತ್ತೆ. 6,25,000. ಸೊ ನೋಡ್ತಾ ಇರ್ಬೋದು, ಲಕ್ಸುರಿ ಸೆಡಾನ್. ಅದು ಬಂದ್ಬಿಟ್ಟು
ಸಿಯಾಜ್ ಆಲ್ಫಾ ಸರ್. ಸಿಯಾಜ್ ಆಲ್ಫಾ 6,75,000 ಕರ್ನಾಟಕದ ಗಾಡಿ ಫೈನಲ್. ಸರ್ ನಮ್ಮೂರ್ ಗಾಡಿ, ನಮ್ಮೂರ್ ಮಣ್ಣು, ನಮ್ಮೂರ್ ಗಾಡಿ, ನಮ್ಮೂರ್ ನೀರು. ಹೌದು ಸರ್. ಕುಡಿದಿರೋ ಅಂತ ವೆಹಿಕಲ್ ಸರ್, ನಮ್ಮೂರ್ದೇ ನೀರು, ನಮ್ಮೂರ್ದೇ ಗಾಡಿ. ಓಕೆ. ಸೊ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ ಇದು. ನಿಮ್ಗೆ ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ 100% ಲೋನ್ ಆಗುವಂತ ವೆಹಿಕಲ್. ಲೋನ್ ಮಾಡ್ಬೋದು ಸರ್, 80% ಮಾಡ್ಬೋದು. 80% ಕರ್ನಾಟಕದ ಯಾವುದೇ ಮೂಲೆ ಇದ್ರೂ ಮಾಡ್ಬೋದು. ಸಿಬಿಲ್ ಚೆನ್ನಾಗಿರ್ಬೇಕು, ಖಂಡಿತ ಮಾಡ್ಬೋದು. ಸೊ ಅವರು ಕೆ ಆಗಿರ್ಬೇಕು ಅಷ್ಟೇ. ಸೊ ಇನ್ನೊಂದು ಕೆ ಗಾಡಿ ಇದೆ, ಹೇಳಿ ಸರ್ ಇದು. ಸರ್ ಇದು ಕ್ವಿಡ್ ಆಟೋಮೆಟಿಕ್. ಓಕೆ. ಇದು 3ನೇ ಓನರ್ ಸರ್. ಗಾಡಿ ಬಂದು 67,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕ್ವಿಡ್ ಕ್ಲೈಂಬರ್ ಅಂತ. ಆಟೋಮೆಟಿಕ್ ಇದು. ಈ ಗಾಡಿ ಫೈನಲ್ ಟು ಫೈನಲ್ ಒಂದು 3 ಲಕ್ಷ ಹೇಳ್ತಾರೆ ಕಸ್ಟಮರ್. ಒಂದು 295 ತನಕ ಮಾಡ್ಬೋದು ಸರ್. 2,95,000 ಇನ್ನೂ ಒಂದು ನಮ್ಮೂರ್ ಗಾಡಿ ಸಿಗ್ತಾ ಇತ್ತೆ. ಬೆಂಗಳೂರು ಗಾಡಿ ಸರ್, ಪ್ಯೂರ್ ಬೆಂಗಳೂರು ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಲ್ಮೋಸ್ಟ್ ಚೆನ್ನಾಗಿದೆ. 3 ಲಕ್ಷ ಒಳಗಡೆ ಗಾಡಿ ಸಿಗದೇ ಇಲ್ಲ ನಿಮ್ಗೆ. ಸೊ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು RXT ವೇರಿಯಂಟ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹತ್ರ ಬರೀ 47,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಸೊ ನೋಡ್ತಾ ಇರ್ಬೋದು ಜಿನಿಯನ್ ಓಡಿವೋಮೀಟರ್. ಸೊ ಜಿನಿಯನ್ ಓಡಿವೋಮೀಟರ್. ಆಮೇಲೆ ನಮ್ಮಲ್ಲಿ ನಿಮಗೆ ಯಾವುದೇ ಇರಲ್ಲ ಸರ್. 1 ಲೀಟರ್ ಇಂಜಿನ್ ಅಲ್ವಾ? ನಮ್ಮಲ್ಲಿ ಯಾವುದೇ ಕಮಿಷನ್ ಇರಲ್ಲ ಗಾಡಿ ತಗೊಂಡ್ರೆ. ಯಾವ ಗಾಡಿ ತಗೊಂಡ್ರು ಕಮಿಷನ್ ಇರಲ್ಲ. ಟ್ರಾನ್ಸ್ಫರ್ ನೀವು ಅಮೌಂಟ್ ಹಾಕ್ಲೇಬೇಕು ಸರ್. ನಾವು ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಟ್ರಾನ್ಸ್ಫರ್ ಮಾಡೇ ಕೊಡ್ಬೇಕು. ಊಟ ಮಾಡಿದ್ಮೇಲೆ ನಾವು ಕೈಗೆ ತೊಳ್ಕೋಬೇಕಲ್ವಾ? ಬೆಂಜ್ ಇಟ್ಕೊಂಡು ಹಾಕ್ತಿರ್ಬೇಕು ಸರ್. ಕಸ್ಟಮರ್ ಗಾಡಿ ಸೇಲ್ ಆದ್ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಕೊಡ್ತೀವಿ. ಆಮೇಲೆ ಕಮಿಷನ್ ಏನು ಇರಲ್ಲ ಗಾಡಿಗೆ. ಆಮೇಲೆ ಈ ಗಾಡಿ ತಗೊಂಡ್ರೆ ಒಂದು ಗಿಡ ಫ್ರೀ ಕೊಡ್ತೀವಿ ಸರ್. ಒಂದ್ ಗಿಡ ಅದನ್ನ ತಾವು ದಯವಿಟ್ಟು ತಗೊಂಡೋಗಿ ಎಲ್ಲಾರ ನೆಟ್ಬಿಟ್ರೆ ಆರಾಮಾಗಿ ನಾವು ಹುಟ್ಟಿದಕ್ಕೆ ಸಾರ್ಥಕ ಈ ನಾವು ಪ್ರಕೃತಿ ಕೊಡೋ ಕೊಡುಗೆ ಅದು. ಹೌದಲ್ಲ? ಒಂದು ಗಿಡ ನಾವು ನೆಟ್ಬಿಟ್ರೆ ಮುಂದಿನ ಜನರೇಷನ್ ಗೆ ಅದೊಂದು ಕೊಡೋ ಆಕ್ಸಿಜನ್ ಸರ್. ಹೌದಲ್ಲ? ಸೊ ನಂಗೆ ಇಲ್ಲೊಂದು ಪಾಯಿಂಟ್ ಅರ್ಥ ಆಯ್ತು. ಬರೋವಾಗ ಏನು ತಗೊಂಡ್ಬರಲ್ಲ, ಏನು ತಗೊಂಡೋಗಲ್ಲ. ನಾವು ಗಿಡ ನೆಟ್ಟಿದ್ರೆ ಅದು 100 ವರ್ಷ ಬದುಕುತ್ತೆ. ಸತ್ಯ ಅಲ್ಲ ಸರ್? ಹೌದು. ನಾವು ಎಷ್ಟು ದುಡಿದ್ರು ನಾವು ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಹುಡ್ದಾರ್ನು ಕಿತ್ ಬಿಸಾಡ್ಬಿಡ್ತಾರೆ. ಹೌದು. ಏನು ತಗೊಂಡೋಗಲ್ಲ, ಗ್ಯಾರಂಟಿ. ನೀವು ಒಂದ್ ಗಿಡ ನೆಟ್ಬಿಟ್ರೆ 100 ವರ್ಷ ಬದುಕುತ್ತೆ. ಆಶೀರ್ವಾದ. ಆ ನೆರಳು ಕೆಳಗೆ ನಿಂತವರೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮರದ ಕೆಳಗೆ ನಿಂತವರೆಲ್ಲ ಆಶೀರ್ವಾದ ಮಾಡ್ತಾರೆ. ಯಾರೋ ಪುಣ್ಯಾತ್ಮ ಗಿಡ ಹಾಕಿದಾನೆ. ಮತ್ತೆ ನಮ್ಗೆ ನೆಕ್ಸ್ಟ್ ಜನದಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಏನಾದ್ರು ಆಗ್ಬೇಕಂದ್ರೆ ಗಿಡ ನೆಟ್ಬೇಕು. ಜನ್ಮ ಅಂತಿದ್ರೆ ಅದ್ರಲ್ಲಿ ಇದ್ರೆ ಆಗು ಹೋಗುಗಳಿದ್ರೆ ದಯವಿಟ್ಟು ಅದರಿಂದ ಆದ್ರೂ ನಾವು ಮುಖ್ಯ ಆಗ್ಬೋದು ಸರ್. ಹೌದಲ್ಲ? ನೋಡ್ತಾ ಇರ್ಬೋದು ಈ ತರ ಒಳ್ಳೆ. ಹಾಗೆ ನಮ್ದ್ರಲ್ಲಿ ಇನ್ನೊಂದೇನು ಆಗ್ಲಿ ಅಂತ ಹೇಳ್ಬಿಟ್ಟು ಸರ್, ಒಂದು ಯಾವ್ದೇ ಆಗ್ಲಿ ಒಂದು ಟ್ರಸ್ಟ್ ಇದೆ ಎಜುಕೇಶನ್ ಗೆ, ಬಡ ಮಕ್ಳ ಎಜುಕೇಶನ್ ಗೆ. ಅದಕ್ಕೂ ನೆಕ್ಸ್ಟ್ ಕಾರಿಂದ ಫಂಡ್ ಹೋಗುತ್ತೆ ಖಂಡಿತ. ನೆಕ್ಸ್ಟ್ ಕಾರ್ ಫಂಡ್ ಎಜುಕೇಶನ್ ಬಡ ಮಕ್ಳು ಯಾರು ಇದ್ರೆ ಸ್ಕಾಲರ್ಶಿಪ್ ಎಜುಕೇಶನ್ ಕೆಲವೊಂದೆಲ್ಲ ಮಾಡಿದೀವಿ ನಾವು. ಹೇಳ್ಕೋಬಾರ್ದು, ಇದೇ ನೆಕ್ಸ್ಟ್. ಆಮೇಲೆ ಕೆಲವೊಂದು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅವರಿಗೂ ಫಂಡ್ ಕೊಡ್ತೀವಿ. ಫಂಡ್ ಹೋಗುತ್ತೆ ಟ್ರಸ್ಟ್ ಇಂದ. ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಬರೀ ದುಡ್ಡೇ ತಗೊಂಡು ಏನ್ ಮಾಡೋದಿದೆ? ಏನು ಪ್ರಯೋಜನ ಇಲ್ಲ. ನಮ್ ಕಾನ್ಸೆಪ್ಟೇ ಹಾಗೆ ಸರ್. ನಾವು ಬದುಕ್ಬೇಕು, ಇನ್ನೊಬ್ರು ಬದುಕಿಸ್ಬೇಕು. ಹೌದು, ಅಷ್ಟೇ ಕಾನ್ಸೆಪ್ಟ್. ಸೊ ಇಲ್ಲಿ ಇನ್ನೂ ಒಂದು ನಮ್ಮೂರ್ ಗಾಡಿ ಇದೆ, ಹೇಳಿ ಸರ್. ನಮ್ಮೂರ್ ಗಾಡಿ ಬೀಟ್ ಸರ್. ಡೀಸೆಲ್ ಸರ್? ಪೆಟ್ರೋಲ್ ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್? ಗಾಡಿ ಬಂದು 78,000 ಓಡಿದೆ. 3ನೇ ಓನರ್, 13 ಮಾಡಲು ಸರ್. ಈ ಗಾಡಿ ಕಸ್ಟಮರ್ ಬಂದು 1,75,000 ಕೊಟ್ಬಿಡ್ತಾರೆ. ಬರೀ 1,75,000ಕ್ಕೆ ಒಂದು 13 ಮಾಡಲು ಕ್ವಿಡ್ LS ಸರ್. ಪೆಟ್ರೋಲ್ ಗಾಡಿ ತಗೋಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ಲೋ ಮೇಂಟೆನೆನ್ಸ್ ವೆಹಿಕಲ್. ಸೊ ಗಾಡಿ ವೈಟ್ ಕಲರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ವಿಂಡೋ ಬರುತ್ತೆ. 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ 1,70,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರಾ ಈ ವೆಹಿಕಲ್ ನ ಸರ್? ಹೌದು ಸರ್. 75 ಸರ್. 1,75,000 ಫೈನಲ್. ಹುಂಡೈ ವರ್ಣ ಹುಡ್ಕೋರ್ಗೆ ವರ್ಣ ಇದೆ. ಅದು ಕೂಡ ಡೀಸೆಲ್ ಕಾರು, ಅದು ಕೂಡ ಮಿಡಿಲ್ ವೇರಿಯಂಟ್.
KA02 ವೆಹಿಕಲ್. ಸೊ 4692 ವೆಹಿಕಲ್ ನಂಬರ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್. ಓಕೆ. ಡೀಸೆಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ವರ್ಣ ಫ್ಲೂಡಿಕ್ ವರ್ಣ ಅಂತಾರೆ. ಹೌದು ಸರ್ ನಿನ್ನೆ ಅಷ್ಟೇ ಬಂದು ಇನ್ನು ವಾಶ್ ಕೂಡ ಮಾಡಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿ ತುಂಬಾ ಆಸ್ ಇಟ್ ಇಸ್ ಕಂಡೀಷನ್ ತೋರಿಸ್ತಾ ಇರೋದು. ಅದು ಕೂಡ ಮಿಡಲ್ ವೇರಿಯಂಟ್ 1.6 ಡೀಸೆಲ್ ಇಂಜಿನ್. ಇದು ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೀರಿಂಗ್ ಪವರ್ ಅಂಡ್ ಎಲ್ಲ ಒಳ್ಳೆ ಸ್ಕ್ರೀನ್ ಟಚ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಲ್ಲ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಒಂದು ಫೈನಲ್ ಟು ಫೈನಲ್ 4,35,000 ರೂಪಾಯಿ ಕೊಟ್ಬಿಡೋಣ ಸರ್. 4,35,000 ರೂಪಾಯಿ ವರ್ಣ ಫ್ಲೂಡಿಕ್ ಸರ್. ಸಿಂಗಲ್ ಓನರ್ 14 ಸಿಂಗಲ್ ಓನರ್ 4,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ವರ್ಣ ಹತ್ತತ್ರ ನಿಮ್ಗೆ 19-20 ಮೈಲೇಜ್ ಬರುವಂತ ವೆಹಿಕಲ್. ಇನ್ನೊಂದು ಸ್ಪೀಡ್ ಇದೆ. ಇದು ಕೂಡ 1 ಲೀಟರ್ ಇಂಜಿನ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2015 ಮಾಡಲು. ಓಕೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ. ಗಾಡಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ ಗಾಡಿ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಕುಡ್ಡಲ್ಲಿ ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋ ಬರುತ್ತೆ. ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 2,35,000 ರೂಪಾಯಿ ಕೊಟ್ಬಿಡೋಣ ಸರ್. 2,35,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು 2,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಕ್ವಿಡ್ 1 ಲೀಟರ್ ಇಂಜಿನ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಇವನ್ ಆಫ್ ರೋಡ್ಗೂ ತುಂಬಾ ಚೆನ್ನಾಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಕ್ಲಾಡಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಇದು i20 ಇದೆಯಾ ಸರ್? ಸರ್ i20 ಇದೆ. ಹೇಳಿ ಸರ್. 2013 ಮಾಡಲು ಸೆಕೆಂಡ್ ಓನರ್ 67,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗ್ಲಾಸ್ ಮಾತ್ರ ಹೋಗಿದೆ. ಗ್ಲಾಸ್ ಏನಕ್ಕೆ ಹಾಕ್ಸಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗೈತೆ ಅಂತ ಅನ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಗ್ಲಾಸ್ ಹಾಕ್ಸಿಲ್ಲ. ಸರ್ ಇದು ಬಂದು 3,50,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ 3,50,000 ರೂಪಾಯಿ ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್. ಸೊ ನೋಡ್ತಾ ಇರ್ಬೋದು 3,50,000 ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಮ್ಯಾಗ್ ಬಿಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ದೊಡ್ಡ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಸ್ಪೋರ್ಟ್ಸ್ ABS ಗಾಡಿ. ಸರ್ 3,50,000 ಫೈನಲ್. ಸರ್ 3,50,000 ರೂಪಾಯಿ ಕೊಟ್ಬಿಡೋಣ. ಓಕೆ. ಸರ್ i20 ಸರ್ ಮಾಡ್ಲು ಪ್ರೈಸ್. ಸರ್ ಇದು ಬಂದು 2011 ಮಾಡಲು ಡೀಸೆಲ್ ಗಾಡಿ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಸರ್ ಇದು ನಿಜವಾಗಿ ಹೇಳ್ಬೇಕಂದ್ರೆ ಕಸ್ಟಮರ್ ಸರ್ 2,85,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. 2,85,000 ಡೀಸೆಲ್ ಗಾಡಿ 2,85,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ಇದು i20 ಇದೆಯಾ? ಸರ್ i20 ಇದೆ ಸರ್. ಮಾಡ್ಲು ಪ್ರೈಸ್ ಇದು 10 ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಸರ್ ಇದು. ಸರ್ ಇದು ಬಂದು 2,90,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ಇದು ಫೋರ್ಡ್ ಇಕೋಸ್ಪೋರ್ಟ್ 15 ಮಾಡಲು ಸೆಕೆಂಡ್ ಓನರ್ 10 ಲೈನ್. ಸರ್ ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಸರ್ ಇದು 5 ಸರ್ 4,90,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. 4,95,000. 4,90,000 ರೂಪಾಯಿ ಕೊಡ್ಸ್ಬಿಡೋಣ ಸರ್. ನೋಡ್ತಾ ಇರ್ಬೋದು 4,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೋಲ್ಸೇಲ್ ಪಾಯಿಂಟ್. ಅದಕ್ಕೆ ಇಷ್ಟು ಕಡಿಮೆ ಕಾಲ್ ಮಾಡೋರಲ್ಲ.